ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ KR ಕಾಮತ್ ಅವರು KMC ಅತ್ತಾವರದಲ್ಲಿ ಮೂಳೆ ಹಾಗೂ ಎಲುಬು ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ವೆನ್ಲಾಕ್ನಲ್ಲಿ ಕೂಡ ಮೂಳೆ ಹಾಗೂ ಎಲುಬು ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೂಡ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಇವತ್ತು ಎಲುಬು ಮುರಿತ ಅಥವಾ ಬೇರೆ ಬೇರೆ ತೊಂದರೆಗಳು ಯಾವ ರೀತಿಯಲ್ಲಿ ಎಲುಬಿನಲ್ಲಿ ಕಾಣಿಸಿಕೊಳ್ತವೆ, ಅದಕ್ಕೆ ಚಿಕಿತ್ಸೆ ಏನು ಅನ್ನೋದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಸರ್. ಡಾಕ್ಟ್ರ್, ಈಗ ಎಲುಬು ಅನ್ನುವಂಥದ್ದು ನಮ್ಮ ದೇಹದ ಬಹಳ ಮುಖ್ಯ ಅಂಗ. ನಮ್ಮ ದೇಹದಲ್ಲಿ ಮುಖ್ಯವಾಗಿ ಎಷ್ಟು ಎಲುಬುಗಳಿವೆ ಸರ್? ನಮ್ಮ ದೇಹದಲ್ಲಿ 206 ಎಲುಬುಗಳಿದ್ದಾವೆ. ಸೊ ಕೈ ಮತ್ತೆ ಕಾಲುಗಳಲ್ಲಿ 60 120 ಎಲುಬುಗಳಿದ್ದಾವೆ. 2 ಕೈ ಮತ್ತೆ 2 ಕಾಲು ಸೇರ್ತವೆ. ಮತ್ತೆ ಥೊರಾಕ್ಸ್ ಅಥವಾ ನಮ್ಮ ಎದೆ ಗೂಡಿನಲ್ಲಿ ಕೂಡ 24 ರಿಪ್ಸ್ಗಳಿದ್ದಾವೆ. ಹಾಗೆ ಮತ್ತೆ ಬೇರೆ ಬೇರೆ ಮುಖದಲ್ಲಿ ಒಂದು 30 ಎಲುಬು, ಎಲ್ಲ ಸೇರಿ 206 ಎಲುಬುಗಳಿದ್ದಾವೆ. ಇದರಲ್ಲಿ ಮುಖ್ಯವಾದ ಎಲುಬುಗಳು ಅನ್ನುವಂಥದ್ದು ಯಾವುದೆಲ್ಲ ಸರ್? ನಿಜವಾಗಿ ಎಲ್ಲ ಎಲುಬುಗಳಿಗೂ ಮುಖ್ಯವಾಗಿ ಇದ್ದಾವೆ. ಅವುಗಳು ನಮಗೆ ಶೇಪ್ ಕೊಡುತ್ತೆ. ನಮ್ಮ ಬಾಡಿಗೆ ಒಂದು ಶೇಪ್ ಬರಬೇಕು ಅಂತಂದ್ರೆ ಸ್ಕೆಲೆಟನ್ ಅಥವಾ ಒಂದು ಎಲುಬಿನ ಒಂದು ಸಂಯೋಜನೆ ಅಥವಾ ಜೋಡಣೆಯಿಂದಾಗಿ ಉಂಟಾಗ್ತದೆ ಒಂದು ಶೇಪ್. ಸೊ ನಮ್ಮ ಒಂದು ರೂಪ ಬರಲಿಕ್ಕೆ ನಮಗೆ ಎಲುಬುನ ಒಂದು ಶೇಪ್, ಅದರ ಮೇಲೆ ಮೂಳೆಯ ಹೊದಿಕೆ ಬಂದಾಗ ನಮಗೆ ಒಂದು ಮಾನವನಾಗಿ ಒಂದು ರೂಪ ಸಿಗುತ್ತೆ. ಸೊ ಅದಕ್ಕೆ ಎಲುಬು ಮತ್ತು ಮೂಳೆ ಮತ್ತು ಲಿಗಮೆಂಟ್ಸ್ ಎಲ್ಲದೂ ಕೂಡ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಮುಖ್ಯ ಎಲುಬುಗಳು ಅಂತ ಹೇಳಿದ್ರೆ ನಾವು ಆರ್ಥೋಪೆಡಿಕ್ ಆಗಿ ನಾವು ಅಪ್ಪರ್ ಲಿಂಬ್ ಆ್ಯಂಡ್ ಲೋವರ್ ಲಿಂಬ್ ಅಂತ ಹೇಳಿದ್ರೆ ಕೈಯ ಎಲುಬುಗಳು ಮತ್ತು ಕಾಲಿನ ಎಲುಬುಗಳು ಮತ್ತು ಸ್ಪೈನ್ ಕಶೇರುಕದ ಎಲುಬುಗಳನ್ನು ಮುಖ್ಯವಾಗಿ ನಾವು ನೋಡ್ಕೊಳ್ತೇವೆ. ಮುಖದಲ್ಲಿ ಬರುವ ಎಲುಬುಗಳನ್ನು ಈಗ ಡೆಂಟಲ್, ENT, ಪ್ಲಾಸ್ಟಿಕ್ ಸರ್ಜನ್ಸು, ನ್ಯೂರೋ ಸರ್ಜನ್ಸ್ ಈ ಥರ ಅವರು ಜಾಸ್ತಿ ಅದರ ಬಗ್ಗೆ ಗಮನ ಹರಿಸ್ತಾರೆ. ನಮಗೆ ಆಸ್ ಎ ಎಲುಬು ಮತ್ತು ಕೀಲು ತಜ್ಞರಾಗಿ ನಾವು ಅಪ್ಪರ್ ಲಿಂಬ್, ಲೋವರ್ ಲಿಂಬ್ ಅಂದರೆ ಕೈ ಮತ್ತು ಕಾಲಿನ ಎಲುಬುಗಳು, ಸೊಂಟದ ಎಲುಬು, ಅದು ಕಶೇರುಕದ ಎಲುಬು, ಈ ಎಷ್ಟು ಎಲುಬುಗಳ ಬಗ್ಗೆ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವಾಗಲೂ ಕೂಡ ಸನ್ನದ್ಧರಾಗಿರ್ತೇವೆ. ಡಾಕ್ಟರ್, ಈಗ ಮುಖ್ಯವಾಗಿ ಎಲುಬುಗಳ ಮುರಿತ ಅನ್ನುವಂಥದ್ದು ಮನುಷ್ಯರಿಗೆ ಮೊದಲಿಂದಲೂ ಕೂಡ ಬರುವಂತಹ ಒಂದು ರೀತಿಯ ತೊಂದರೆ. ಎಲುಬುಗಳ ಮುರಿತ ಆಗ್ಲಿಕ್ಕೆ ಏನು ಕಾರಣಗಳು ಸಾಮಾನ್ಯ? ಎಲುಬು ಮುರಿಲಿಕ್ಕೆ ಯಾವ ಸಾಮಾನ್ಯವಾದಂಥ ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಅಪಘಾತ ಅಥವಾ ಇಂಜುರೀಸ್, ಮೇಲಿಂದ ಕೆಳಗೆ ಬೀಳುವಾಗ ಈ ಥರನಾಗಿ ಎಲುಬುಗಳು ಮುರಿತವೆ. ಮತ್ತು ಕೆಲವೊಂದು ಸಲ ಸಣ್ಣ ಪೆಟ್ಟಾದಾಗ ಕೂಡ, ಈಗ ಮಕ್ಕಳು ಆಡುವಾಗ ಆಗಲಿ ಅಥವಾ ಬೇರೆ ಸಣ್ಣ ನಮೂನೆ ಪೆಟ್ಟಾಗುವಾಗ ಕೂಡ ನಮಗೆ ಎಲುಬು ಆಗ್ತದೆ. ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂತ ಕೂಡ ಹೇಳ್ತೇವೆ. ಸೊ ಮತ್ತು ಆಗ ಸ್ಪಾಂಟೇನಿಯಸ್ ಆಗಿ ಅಂದರೆ ತನ್ನಷ್ಟಕ್ಕೆ ಎಲುಬು ಕೂಡ ಮುರಿಬೋದು. ಬಟ್ ಎಲುಬು ಮುರಿತ ಸಾಧಾರಣವಾಗಿ ಆಗಬೇಕು ಅಂತಂದರೆ ಒಳ್ಳೆ ನಾರ್ಮಲ್ ಬೋನ್ ಇದ್ದರೆ ಅವರಿಗೆ ಸುಮಾರಷ್ಟು ಶಕ್ತಿ ಬಲಪ್ರಯೋಗ ಆಗಿರುತ್ತೆ. ಅದು ಆಕ್ಸಿಡೆಂಟಲ್ ಆಗಿರ್ಬೋದು, ಮೇಲಿಂದ ಕೆಳಗೆ ಬಿದ್ದಿರ್ಬೋದು, ಅಥವಾ ಯಾವುದೊಂದು ಸ್ಪೋರ್ಟ್ಸಲ್ಲೋ ಅಥವಾ ಕಾಂಟ್ಯಾಕ್ಟ್ ಸ್ಪೋರ್ಟ್ಸಲ್ಲೋ ಇರ್ಬೋದು, ಅಥವಾ ತುಂಬ ಶಕ್ತಿ ಉಪಯೋಗ ಆದಾಗ ಮಾತ್ರ ಎಲುಬು ಮುರಿತದೆ. ಸಣ್ಣ ಪೆಟ್ಟಿಗೆ ಅಥವಾ ಸಣ್ಣದಾಗಿ ಅಥವಾ ಸ್ಪಾಂಟೇನಿಯಸ್ ಏನು ತಾಗದೆ ಎಲುಬು ಮುರಿದ್ರೆ ಅದನ್ನು ನಾವು ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಇರುವ ಸಂಭವನೆ ಇರ್ತದೆ ಅಂತೇಳಿ ಅದಕ್ಕೆ ನಾವು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ರೀತಿಯ ತನ್ನಿಂತಾನೇ ಮುರಿಯುವಂಥ ಎಲುಬು ಮಕ್ಕಳಲ್ಲಿ ಮಾತ್ರವಾ ಅಥವಾ ದೊಡ್ಡವರಲ್ಲೂ ಕೂಡ ಮುರಿಯುತ್ತದೆ? ಹೌದು, ನಿಜವಾಗಿ ಮಕ್ಕಳಲ್ಲಿ ಪೆಥಾಲಜಿಕಲ್ ಅಂತ ನಾನು ಹೇಳಲಿಲ್ಲ. ಮಕ್ಕಳಲ್ಲಿ ಸಾಫ್ಟ್ ಇರುತ್ತೆ, ಅದರಿಂದಾಗಿ ಬೆಂಡ್ ಆಗೋದು ಮತ್ತು ಮಕ್ಕಳು ಆಟ ಆಡುವಾಗ ಬೀಳೋದು, ಅಲ್ಲಿ ಬಲಪ್ರಯೋಗ ಆಗ್ತದೆ, ಅಂದರೆ ಶಕ್ತಿಯದು ಕೂಡ ಇದಿರ್ತದೆ. ಬಟ್ ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಆಗೋದು ಮತ್ತೆ ಮಕ್ಕಳಲ್ಲಿ ಆಗ್ಬೋದು, ಭಾಳ ಕಡಿಮೆ. ನಮ್ಮ ಮೇನ್ ಕಾರಣ ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಆಗಲಿಕ್ಕೆ ಅಥವಾ ಯಾವುದೇ ಒಂದು ಬೇರೆ ಕಾಯಿಲೆಯಿಂದ ಫ್ರ್ಯಾಕ್ಚರ್ ಆಗಲಿ ಒಂದು ಆಸ್ಟಿಯೋಪೊರೋಸಿಸ್. ನಮಗೆ ಏಜು ಜಾಸ್ತಿ ಆದಾಗೆ ಎಲುಬು ಟೊಳ್ಳಾಗ್ತದೆ. ಆ ಟೊಳ್ಳಾಗುವಾಗ ಎಲುಬು ಮುರಿತದೆ. ನೀವು ನೋಡಿರ್ಬೋದು ಎಷ್ಟೋ ಸರ್ತಿ ಬಾತ್ರೂಮಲ್ಲಿ ಜಸ್ಟ್ ಸ್ಲಿಪ್ ಆಗಿ ಬಿದ್ದರು ಅಥವಾ ಎಲುಬು ಮುರಿದದಿಂದ ಬಿಂದು ನಮ್ಮ ಸೊಂಟದ ಎಲುಬು ಮುರಿದಿರ್ತದೆ. ಸರಿ. ಸೊ ಹಾಗೆ ಕಶೇರುಕದಲ್ಲಿ ಕೂಡ ನಮ್ಮ ಎಲುಬು ಜಸ್ಟ್ ಮೇಲಿಂದ ಕೆಳಗೆ ಕುತ್ಕೊಂಡ್ರೆ ಸಾಕು. ಒಂದು ಬಸ್ಸಲ್ಲಿ ಹಂಪಲ್ಲಿ ಮೇಲಿಂದ ಕೆಳಗೆ ಕುತ್ಕೊಂಡು ಕೂಡ ಕೆಲವು ಸರ್ತಿ ಜಂಪ್ ಆದಾಗ ಕೂಡ ಫ್ರ್ಯಾಕ್ಚರ್ ಆಗ್ತದೆ. ಇದೆಲ್ಲ ಮೈನರ್ ಇಂಜುರೀಸ್ ಅಲ್ಲಿ ಫ್ರ್ಯಾಕ್ಚರ್ ಆಗ್ತದೆ. ಇದು ಆಸ್ ಎ ಏಜ್ ಅಡ್ವಾನ್ಸಸ್ ಎಲುಬು ಟೊಳ್ಳಾಗೋದ್ರಿಂದ. ಅದು ಮಾತ್ರವಲ್ಲದೆ ಎಲುಬಿಗೆ ಕಾಯಿಲೆಗಳು ಬಂದಾಗ, ಟ್ಯೂಮರ್ಸ್ ಬಂದಾಗ, ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಬಂದಾಗ, ಮತ್ತೆ ಬೇರೆ ಬೇರೆ ಎಲುಬುಗಳಲ್ಲಿ ಬೇರೆ ಬೇರೆ ತರಹದ ಸಿಸ್ಟು ಅಥವಾ ಸುಮಾರು ಒಂದು 13ರಿಂದ 15 ತರಹದ ಕಾಯಿಲೆಗಳ ಗ್ರೂಪ್ ಇದೆ. ಅವುಗಳು ಬಂದಾಗಲೂ ಕೂಡ ಎಲುಬು ಮುರಿತದೆ. ಬಟ್ ಸರ್ವೇ ಸಾಮಾನ್ಯವಾಗಿ ಎಲುಬು ಮುರಿಲಿಕ್ಕೆ ಮುಖ್ಯ ಕಾರಣ ಏನಾದರೂ ಇಂಜುರಿ ಆಗಬೇಕು, ಅಂದ್ರೆ ರಸ್ತೆ ಅಪಘಾತ ಇರ್ಬೋದು ಅಥವಾ ಯಾವುದೇ ರೀತಿಯ ನ್ಯಾಚುರಲ್ ಡಿಸಾಸ್ಟರ್ಸ್ ಇರ್ಬೋದು, ಅಥವಾ ಸುಮ್ಮನೆ ಮೇಲಿಂದ ಕೆಳಗೆ, ಈಗ ತೆಂಗಿನ ಮರದಿಂದ ಕೆಳಗೆ ಬೀಳ್ತಾರೆ, 10 ಫೀಟ್ ಇರ್ಬೋದು, 20 ಮೀಟರ್ ಇರ್ಬೋದು, ದೊಡ್ಡದಿರ್ಬೋದು, ಆಗ ಅವರಿಗೆ ಕಶೇರುಕದ ಫ್ರ್ಯಾಕ್ಚರ್ ಆಗಲಿ ಕಾಲ ಮೂಳೆಯ ಫ್ರ್ಯಾಕ್ಚರ್ ಆಗಲಿ ಬರ್ತದೆ. ಸೊ ಇದಕ್ಕೆಲ್ಲ ಎಲ್ಲ ಕಡೆ ಫೋರ್ಸ್ ಇರುತ್ತೆ, ಬಲದ ಒಂದು ಪ್ರಯೋಗದಿಂದಲೇ ಆಗೋದು. ಬಟ್ ಸ್ಪಾಂಟೇನಿಯಸ್ ಆದಾಗ ನಮ್ಗೆ 2 ಎಲುಬನ್ನು ಚಿಕಿತ್ಸೆ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ಯಾವ ಕಾರಣದಿಂದ ಅದಾಗಿದೆ ಅದನ್ನು ಕೂಡ ನಾವು ಸರಿಪಡಿಸಬೇಕಾಗ್ತದೆ. ಈಗ ಎಲುಬಿನಲ್ಲಿ ನಾವು ಈ ರೀತಿಯ ಫೋರ್ಸ್ ಅಥವಾ ಆಕ್ಸಿಡೆಂಟ್ ಆದಾಗ ಎಲುಬು ಮುರಿಯುವುದು ಮಾತ್ರವಾ ಬೇರೆ ಏನಾದರೂ ತೊಂದರೆಗಳು ಬರ್ತವೆ? ಒಂದು ಎಲುಬು ಮುರಿಯುವುದು ಮಾತ್ರ ಆಗಿರುವುದಿಲ್ಲ. ಎಲುಬು ಮುರಿಯುವುದು ನಮಗೆ ಸರಿ ಗೊತ್ತಾಗ್ತದೆ ಅಷ್ಟೇ. ಅದರ ಜೊತೆಗೆ ಮಾಂಸಕ್ಕೂ ಪೆಟ್ಟಾಗ್ತದೆ, ಮತ್ತು ನರಗಳಿಗೂ ಪೆಟ್ಟಾಗ್ಬೋದು,
ಫೇಶ ಅಥವಾ ಲಿಗಮೆಂಟ್ಸ್ಗಳಿಗೂ ಪೆಟ್ಟಾಗ್ಬೋದು, ಬೇರೆ ಬೇರೆ ಅಂಗಗಳಿಗೂ ಕೂಡ ಪೆಟ್ಟಾಗ್ತದೆ. ಅದು ಎಲುಬಿಗೆ ಮಾತ್ರ ಆಗೋದಿಲ್ಲ. ಎಲುಬು ಮುರಿದಾಗ ಅದು ಅಬ್ವಿಯಸ್ ಆಗಿ ಕಾಣ್ತದೆ. ಸೊ ಅದನ್ನು ನಾವು ಕಂಡುಹಿಡ್ತೇವೆ. ಅದನ್ನು ನಾವು ನಮ್ಮ ಆ್ಯಸ್ ಎ ಆರ್ಥೋಪೆಡಿಕ್ ಆಗಲಿ ಅಥವಾ ಡಾಕ್ಟರ್ ಆಗಲಿ ನಾವೇನು ಮಾಡ್ತೀವಿ ಅಂದರೆ ಅದರ ಜೊತೆಗೆ ಏನಕ್ಕಾಗಿದೆ, ಸ್ಕಿನ್ನಿಗೆ ಅಥವಾ ಚರ್ಮಕ್ಕೆ ಗಾಯ ಆಗಿರ್ಬೋದು, ಅದರ ಕೆಳಗಿರೋ ಮಾಂಸಖಂಡಗಳಿಗೆ ಗಾಯ ಆಗಿರ್ಬೋದು, ಲಿಗಮೆಂಟ್ಸ್ಗಳಿಗೆ ಅಥವಾ ತೊಂದರೆ ಆಗಿರ್ಬೋದು. ಮತ್ತು ಅದರ ಜೊತೆಗೆ ಕೆಲವೊಮ್ಮೆ ಹೊರಗಿನಿಂದ ಕೆಲವು ಪದಾರ್ಥಗಳು ಓಪನ್ ಫ್ರ್ಯಾಕ್ಚರ್ ಅಂತ ಹೇಳಿದ್ರೆ ಧೂಳು ಮಣ್ಣು ಇದೆಲ್ಲ ಸೇರಿಕೊಂಡು ಓಪನ್ ಫ್ರ್ಯಾಕ್ಚರ್ ಆಗಿ ಕಂಟ್ಯಾಮಿನೇಷನ್ ಕೂಡ ಆಗಿರ್ಬೋದು. ಸೊ ಫ್ರ್ಯಾಕ್ಚರ್ ಅಲ್ಲಿ ನಾವು ಎರಡು ವಿಧ ಇದೆ, ಒಂದು ಓಪನ್ ಫ್ರ್ಯಾಕ್ಚರ್, ಒಂದು ಕ್ಲೋಸ್ ಫ್ರ್ಯಾಕ್ಚರ್. ಓಪನ್ ಅಂತ ಹೇಳಿದ್ರೆ ಚರ್ಮಕ್ಕೆ ಗಾಯ ಆಗಿ ಎಲುಬು ಮುರಿದಿದ್ರೆ ಅಂದರೆ ಇಂಜುರಿ ಸಿಗ್ನಿಫಿಕೆಂಟ್ ಜಾಸ್ತಿ ಆಗಿರ್ತದೆ. ಕೆಲವು ಸಲ ಕ್ಲೋಸ್ ಫ್ರ್ಯಾಕ್ಚರ್ ಚರ್ಮದಲ್ಲಿ ಗಾಯ ಆಗಿರೋದಿಲ್ಲ, ಮಸಲ್ಸ್ಗಳೆಲ್ಲ ತೊಂದರೆ ಇರ್ಬೋದು, ಬಟ್ ಅದು ಸಣ್ಣ ಪ್ರಮಾಣದಲ್ಲೇ ಇರ್ತದೆ. ಸೊ ಆಗಿರುವಾಗ ಅದನ್ನು ಕ್ಲೋಸ್ ಫ್ರ್ಯಾಕ್ಚರ್ ಅಂತ ಹೇಳ್ತಾರೆ. ಸೊ ಓಪನ್ ಫ್ರ್ಯಾಕ್ಚರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಅವುಗಳ ಬಗ್ಗೆ ಚಿಕಿತ್ಸೆಯಲ್ಲಿ ಜಾಸ್ತಿ ನಾವು ಧ್ಯಾಸ ಇಡಬೇಕಾಗ್ತದೆ, ಜಾಸ್ತಿ ನಮಗೆ ಅದರ ಬಗ್ಗೆ ಪರಿಶೀಲನೆಗಳು ಮಾಡಬೇಕಾಗ್ತದೆ. ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳು ಬರೋದು ಕೂಡ ಜಾಸ್ತಿ. ಈಗ ಸಾಮಾನ್ಯವಾಗಿ ಒಂದು ಆಕ್ಸಿಡೆಂಟ್ ಆದಾಗ ಹೆಚ್ಚಾಗಿ ಈ ಎಲುಬು ಮುರಿದಿದೆ ಅಂತ ಆದರೆ ಹೇಗೆ ಅದು ಗೊತ್ತಾಗುವಂಥ ಒಂದು ಅವಕಾಶಗಳಿದ್ದಾವ? ಹೌದು, ಖಂಡಿತವಾಗಿ ದೊಡ್ಡ ಫ್ರ್ಯಾಕ್ಚರ್ಸ್ಗಳು ಅಂದರೆ ಈಗ ದೊಡ್ಡ ಲಾಂಗ್ ಬೋನ್ಸ್ ಅಂತ ಹೇಳಿದ್ರೆ ನಮ್ಮ ಕೈಯ ಬೋನಿಗೆ ನಾವು ಹ್ಯೂಮರಸ್ ಅಂತ ಹೇಳ್ತೇವೆ, ಅಥವಾ ಫೋರ್ ಆರ್ಮ್ ಬೋನ್ಸ್ಗೆ ರೇಡಿಯಸ್ ಮತ್ತು ಅಲ್ಲ ಅಂತ ಹೇಳ್ತೀವಿ. ಈಗ ಹೆಸರಿದೆ ಎಲ್ಲ ಬೋನಿಗೆ ಕೂಡ. ಆ ಬೋನ್ಗಳು ಫ್ರ್ಯಾಕ್ಚರ್ ಆದಾಗ ಕೈ ಹಿಂಗೆ ತಿರುಗ್ತಾ ಇರ್ತದೆ, ಅಂದರೆ ಒಂಥರ 1-2-3 ಕಡೆ ಅಲ್ಗಾಡ್ತಂತ ನೋಡಿ ಕೆಲವರು ಹೆದರ್ತಾರೆ. ಈಗ ತೊಡೆ ಎಲುಬು ಎರೆದಾಗ ಕಾಲು ತುಂಬ ಡ್ಯಾಂಗಲ್ ಅಥವಾ ಆಚೀಚೆ ಆಗ್ತಾ ಇರ್ತದೆ. ಸೊ ಅಂಥದ್ದಾಗುವಾಗ ಅದನ್ನು ಮತ್ತೆ ಆಗಲಿಕ್ಕೆ ನಾವು ಬಿಡಬಾರ್ದು. ಅಂದರೆ ಅದನ್ನು ಇಮಿಡಿಯೇಟ್ಲಿ ಇಮೊಬಿಲೈಸ್, ಅಂದರೆ ಒಂದು ಹಲಗೆಯ, ಒಂದು ಪೇಪರ, ಒಂದು ಮರದ ತುಂಡ ಸಣ್ಣದು ಸ್ಕೇಲ್ ಥರ ಇಟ್ಟು ಅದನ್ನು ಜಾಸ್ತಿ ಮಾಡದೆ ಗಟ್ಟಿಯಾಗೆಲ್ಲ ಒಂದು ಅಲ್ಗಾಡದ ಹಾಗೆ ಮಾಡಿಕೊಡೋದು ಭಾಳ ಇಂಪಾರ್ಟೆಂಟ್. ಅದು ಆಕ್ಸಿಡೆಂಟ್ನ ಸ್ಪಾಟಲ್ಲೇ ಮಾಡಬಹುದು. ತುಂಬ ಜನ ಈಗ ಏನು ಮಾಡ್ತಾರೆ, ಅದನ್ನು ಮಾಡಬೇಕು. ನಮ್ಮ ಹತ್ರ ಏನಾದರೂ ಒಂದು ಐಟಮ್ ಹತ್ರದಲ್ಲೇ ಇದೆ, ಅದನ್ನೇ ಮಾಡಿ ಒಂದು ಸ್ಲಿಂಗ್ ಥರ ಮಾಡಿ ಕೊಟ್ಟರೆ ಸುಮಾರಷ್ಟು ನಾವು ಮುಂದೆ ಬರುವಂಥ ತೊಂದರೆಗಳನ್ನು ಕಡಿಮೆ ಮಾಡ್ಬೋದು. ಜಸ್ಟ್ ಬೈ ಸ್ಟೆಬಿಲೈಸಿಂಗ್, ಅಂದರೆ ಒಂದು ಇಮೊಬಿಲೈಸೇಷನ್ ಮಾಡೋದ್ರಿಂದ ಅದನ್ನು ನಾವು ಮಾಡಿದರೆ ಅದರಲ್ಲಿ ಆಗ ತುಂಬ ನೋವು ಕೂಡ ಕಡಿಮೆ ಆಗ್ತದೆ, ಮತ್ತು ಆ ಫ್ರ್ಯಾಕ್ಚರಿಂದ ಪ್ರಾಬ್ಲಮ್ ಬರೋ ಚಾನ್ಸ್ ಕೂಡ ಕಡಿಮೆ ಆಗ್ತದೆ. ಅದು ಸರಿ. ಈಗ ಒಂದು ಸಲ ಆಕ್ಸಿಡೆಂಟ್ ಆದ ಸ್ಪಾಟಲ್ಲಿ ಈ ಎಲುಬೇನಾದರೂ ಮುರಿದಿದೆ ಅಂತ ಕಂಡ್ರೆ ಏನು ಮಾಡಬೇಕು ಅಂದರೆ ಅದೇ ಯಾವ ಎಲುಬು ಮುರಿದೆ ಅಂತ ಎಲ್ಲ ಗೊತ್ತಾಗೋದಿಲ್ಲ. ಯೂಶ್ವಲಿ ಅದರ ಜೊತೆಗೆ ಬೇರೆ ಇಂಜುರೀಸ್ ಕೂಡ ಇರ್ಬೋದು, ಹೆಡ್ ಇಂಜುರೀಸ್ ಎಲ್ಲ ಇದ್ದರೆ. ಸೊ ಬಹುಶಃ ಅದನ್ನು ಕೂಡ ಒಂದು ಶಿಫ್ಟ್ ಮಾಡೋ ಮೆಥಡ್ ಇದೆ. ಪೇಷಂಟನ್ನು ಭಾಳ ಇಂಪಾರ್ಟೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಕುತ್ತಿಗೆ ಮತ್ತು ತಲೆ ಭಾಗವನ್ನು ನಾವು ಭಾಳ ಜಾಗ್ರತೆಯಿಂದ ಶಿಫ್ಟ್ ಮಾಡಬೇಕು. ಅದನ್ನು ಇಟ್ಕೊಂಡು ಒಬ್ಬರದನ್ನು ಹಿಡ್ಕೋಬೇಕಾಗ್ತದೆ. ಮತ್ತು ಹಲಗೆಯ ಮೇಲೆ ಆ ಮನುಷ್ಯನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಒಂದು 2-3 ಜನರ ಸಹಾಯ ಕೂಡ ಬೇಕಾಗ್ತದೆ. ಸೊ ಕೆಲವೊಂದು ಸರ್ತಿ ಏನಾಗ್ತಾರೆ, ಎರ್ರಾಬಿರ್ರಿಯಾಗಿ ಜನ ಆಕ್ಸಿಡೆಂಟ್ ಸ್ಪಾಟಿಂದ ಪೇಷಂಟ್ಸನ್ನು ಇದು ಮಾಡ್ತಾರೆ. ಆ ಥರ ಮಾಡಿದಾಗ ತೊಂದರೆಗಳು ಜಾಸ್ತಿ ಆಗ್ತವೆ. ಪ್ರಾಬ್ಲಮ್ ಈಗಾಗಲೇ ಫ್ರ್ಯಾಕ್ಚರ್ ಇರ್ಬೋದು, ಹೆಡ್ ಇಂಜುರಿ ಇರ್ಬೋದು, ಅಬ್ಡಾಮಿನಲ್ ಇಂಜುರಿ ಇದೆಲ್ಲ ಜಾಸ್ತಿ ಆಗುತ್ತೆ. ಬಹುಶಃ ಪೇಷಂಟನ್ನು ಒಬ್ಬರೇ ಮಾಡದೆ 2-3 ಜನರ ಸಹಾಯ ತಗೊಂಡು ಒಂದು ಮಗುವನ್ನು ನಾವು ತಗೊಂಡು ಇನ್ನೊಂದು ಕಡೆ ಇರ್ತೀವಲ್ಲ, ಆ ಥರ ಮಾಡಿದರೆ ಒಳ್ಳೆಯದು. ಸಪೋಸ್ ಒಂದು ಬೋನಿಗೆ ಅಥವಾ 2 ಬೋನಿಗೆ ಮಾತ್ರ ಫ್ರ್ಯಾಕ್ಚರ್ ಇದ್ದಾಗ ಆ ಒಂದು ಪೇಷಂಟ್ ಹೇಳ್ತಾರೆ, ನನಗೆ ಇಲ್ಲಿ ತುಂಬ ನೋವಾಗ್ತಾ ಇದೆ, ಅಥವಾ ಫೋರ್ ಆರ್ಮಲ್ಲಿ ಅಥವಾ ನಮ್ಮ ಅಂಗೈಲು ನೋವಾಗ್ತಾಯಿದೆ, ಆ ಒಂದು ಭಾಗಕ್ಕೆ ಸಣ್ಣ ಒಂದು ಸ್ಪ್ಲಿಂಟ್ ಅಥವಾ ಒಂದು ಸಪೋರ್ಟ್ ಕೊಡಬೇಕು. ಅದರ ಜೊತೆಗೆ ಅದನ್ನು ರೆಸ್ಟ್ ಕೊಡೋದು, ಹಾಗಾದ್ರೆ ಆ ಭಾಗಕ್ಕೆ ರೆಸ್ಟ್ ಸಿಗುತ್ತೆ. ಐಸ್ ಇಡ್ಬೋದು, ಒಂದು ಸ್ಲಿಂಗ್ ಕೊಡ್ಬೋದು. ಮತ್ತು ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂದರೆ ಕಾಲಲ್ಲಿ ಆದರೆ ನಾವು ಕ್ರೇಪ್ ಬ್ಯಾಂಡೇಜನ್ನು ಸುತ್ತಿ ಕೊಟ್ಟು ಆದಷ್ಟು ಮಟ್ಟಿಗೆ ಎತ್ತರದಲ್ಲಿ ಇಡ್ತೇವೆ. ಇದನ್ನು ನಾವು ರೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇಟ್ ಈಸ್ ಕಾಮನ್. ಹೆಚ್ಚಾಗಿ ಕಾಲಿನ ಅಥವಾ ಆ್ಯಂಕಲಲ್ಲಿ ಈ ಥರ ಫ್ರ್ಯಾಕ್ಚರ್ಗಳು ಬಂದಾಗ ನಡಿಲಿಕ್ಕೆ ಆಗೋದಿಲ್ಲ ಅಂತಾಗ ನಾವು ಈ ಥರ ಮಾಡೋದುಂಟು. ರೆಸ್ಟ್, ಎಲಿವೇಷನ್, ಐಸ್ ಮತ್ತು ಕ್ರೇಪ್ ಬ್ಯಾಂಡೇಜ್ ಅಪ್ಲಿಕೇಶನ್. ಇದನ್ನು ನಾವು ಮಾಡಿದರೆ ಅಲ್ಲಿಗೆ ಸುಮಾರಷ್ಟು ಪ್ರಥಮ ಚಿಕಿತ್ಸೆ ಕೊಟ್ಟಾಗ್ತದೆ. ಅಲ್ಲಿಂದ ಪೇಷಂಟನ್ನು ಜಾಗರೂಕವಾಗಿ ಶಿಫ್ಟ್ ಮಾಡಬೇಕು. ಎಷ್ಟೋ ಸರ್ತಿ ಮಲ್ಟಿಪಲ್ ಫ್ರ್ಯಾಕ್ಚರ್ಸಲ್ಲಿ ಇದ್ದರೆ ಅಥವಾ ಅನ್ಕಾನ್ಷಿಯಸಲ್ಲಿ ಇದ್ದಾಗ ರಿಕ್ಷಾದಲ್ಲಿ ಅಥವಾ ಸ್ಕೂಟ್ರಲ್ಲಿ ನಾವು ಕೆಲವೊಂದು ಸರ್ತಿ ಶಿಫ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ಮಾಡಲೇಬಾರ್ದು. ಒಂದು ಸರಿಯಾದ ಆ್ಯಂಬ್ಯುಲೆನ್ಸು ಅಥವಾ ಸರಿಯಾಗಿ ಮಲಗಿಸ್ಲಿಕ್ಕೆ ಆಗುವಂಥ ಒಂದು ವೆಹಿಕಲ್ ಅಥವಾ ಸೀಟ್ ಇರುವಂಥ ವೆಹಿಕಲಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಹತ್ತಿರದಲ್ಲಿರುವಂಥ ಒಂದು ನಮಗೆ ನರ್ಸಿಂಗ್ ಹೋಮ ಅಥವಾ ಆಸ್ಪತ್ರೆಯೋ ಇಮಿಡಿಯೇಟ್ ಕರ್ಕೊಂಡೋಗಿ ಮತ್ತೆ ಅಲ್ಲಿಂದ ಮತ್ತೆ ಪ್ರಥಮ ಚಿಕಿತ್ಸೆನ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟು ಬೇರೆ ಆಸ್ಪತ್ರೆಗಳು ತಗೊಳ್ಬೋದು. ಸೊ ಡಿಲೇ ಮಾಡಬಾರ್ದು. ಹಾಗೂ ಒಂದು ಕಡೆಯಿಂದ ಇನ್ನೊಂದು ಶಿಫ್ಟ್ ಮಾಡುವಾಗ ತುಂಬ ಜಾಗ್ರತೆ ಮಾಡಬೇಕಾಗ್ತದೆ. ತುಂಬ ನೋವಿರ್ತದೆ. ಒಂದು ಸರ್ತಿ ಫ್ರ್ಯಾಕ್ಚರ್ ಆದರೆ ಎಷ್ಟು ನೋವಿರ್ತದೆ ಅಂದರೆ ಒಂದು ಕಾಲರ್ ಬೋನ್ ಇರಲಿ, ಹ್ಯೂಮರಸ್ ಇರಲಿ ಅಥವಾ ಬೋನ್ ಅದೊಂದು ಭಾಳ ಜಾಸ್ತಿ ನೋವಿರ್ತದೆ. ಅದನ್ನು ಅನುಭವಿಸಿದರೆ ಗೊತ್ತಾಗ್ತದೆ ಆ ನೋವು ಎಷ್ಟು ಇರ್ತದೆ ಅಂತ. ಬಹುಶಃ ಅಂಥ ಟೈಮ್ನಲ್ಲಿ ಐಸ್ ಇಡೋದು ಹಾಗೂ ಸ್ಪ್ಲಿಂಟ್ ಕೊಡೋದು
ಸುಮಾರು ಒಂದು 30-40% ನೋವನ್ನು ಕಡಿಮೆ ಮಾಡಬಹುದು. ಸ್ವಲ್ಪ ಪೇಷಂಟಿಗೆ ನೆನಪಿಡುವಂಥ ಒಂದು ಪ್ರಥಮ ಚಿಕಿತ್ಸೆ ಆಗಿ ಒಂದು 2 ಸಣ್ಣ ವಿಷಯಗಳು ಅವರಿಗೆ ತುಂಬ ಹೊತ್ತು ನೆನಪಿರ್ತಾವೆ, ಅದೊಂದು ಇಟ್ಕೊಳ್ಳೆ ನನಗೆ ತುಂಬ ಕಡಿಮೆ ಆಯ್ತು. ಈ ಥರ ತುಂಬ ಪೇಷಂಟ್ಸ್ ಹೇಳ್ತಾರೆ, ಆ ಟೈಮ್ನಲ್ಲಿ ನನಗೆ ಇವರೊಂದು ಬಂದು ಈ ಥರ ಮಾಡಿಕೊಟ್ರು, ಅದರಿಂದ ಸುಮಾರು ನೋವು ಕಡಿಮೆ ಆಯಿತು. ಮತ್ತು ಡಾಕ್ಟ್ರ್ ಬಂದಮೇಲೆ ನ್ಯಾಚುರಲಿ ಅದು ಅವರ್ ಡ್ಯೂಟಿ ಆ್ಯಂಡ್ ಅವರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ನಾವು ಮಾಡ್ತೇವೆ. ಅದರಿಂದ ಏನೆಲ್ಲ ಕೊಡಬೇಕು, ಆ ಸ್ಪೆಸಿಫಿಕ್ ಫ್ರ್ಯಾಕ್ಚರಿಗೆ ಏನು ಮಾಡಬೇಕಾ, ಆ ಏರಿಯಾಕ್ಕೆ ಏನು ಮಾಡಬೇಕು, ಅದಕ್ಕೆ ಸರಿಯಾಗಿ ಮಾಡಿಕೊಡ್ತೇವೆ. ಈಗ ಸಾಮಾನ್ಯವಾಗಿ ಈ ಇಂಜುರಿಯ ಬಗ್ಗೆ ಏನು ಟ್ರೀಟ್ಮೆಂಟ್ಗಳನ್ನು ಡಿಸೈಡ್ ಮಾಡ್ತಾರೆ? ಹೌದು, ಯೂಶ್ವಲಿ ಏನು ಮಾಡ್ತೇವೆ ಅಂದರೆ ಫಸ್ಟಿಗೆ ನಾವು ಬಂದ ಕೂಡ ಇಲ್ಲಿ ಹೇಳಿದೆಲ್ಲ ರೆಸ್ಟು, ಐಸು ಮತ್ತು ಇದೆಲ್ಲ ಕೊಟ್ಟು ಒಂದು ನೋವಿನ ಇಂಜೆಕ್ಷನ್ ಕೂಡ ಕೊಡ್ತೇವೆ. ಬಹುಶಃ ಅವರನ್ನು ಚೆಕ್ ಮಾಡಿ ಅವರಿಗೆ ಅಲರ್ಜೀಸ್ ಎಲ್ಲ ಇಲ್ಲ, ಅದು ಇಂಜೆಕ್ಷನ್ ಕೊಟ್ಟು ಮತ್ತು ಸ್ಪ್ಲಿಂಟು, ಸ್ಲಿಂಗ್ ಅಥವಾ ಒಂದು ಆಮ್ ಪೌಚ್, ಈ ಥರ ಬೇರೆ ಬೇರೆ ಪಾರ್ಟಿಗಳಿಗೆ ಕೊಡಬೇಕಾದ ಇಮ್ಮೊಬಿಲೈಸೇಷನ್, ಅದನ್ನು ತತ್ಕಾಲಕ್ಕೆ ಅದನ್ನು ಸ್ಥಾನ ಪಲ್ಲಟಗೊಳ್ಳದ ಹಾಗೆ ಅದನ್ನು ಮಾಡಿ ನಿಲ್ಲಿಸ್ಬಿಟ್ಟು ಎಕ್ಸ್ರೇ ಮಾಡ್ತೇವೆ. ಎಕ್ಸ್ರೇ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಯಾವ ಎಲ್ಬು ಮುರಿದಿದೆ, ಯಾವ ಥರ ಮುರಿದಿದೆ, ಅಥವಾ ಓಪನ್ ಫ್ರ್ಯಾಕ್ಚರಾ, ಕ್ಲೋಸ್ ಫ್ರ್ಯಾಕ್ಚರಾ, ಅಥವಾ 1 ಬೋನ 2 ಬೋನ, ಈ ಥರ ನಮ್ಗೆ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಮಕ್ಕಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೆಂಡ್ ಆಗಿರ್ತದೆ ಬೋನು ಅಥವಾ ತುಂಡಾಗಿರ್ತದೆ. ಯೂಶ್ವಲಿ ಏನು ಮಾಡ್ತೀವಿ ಅಂಥ ಒಂದು ಟೈಮ್ನಲ್ಲಿ ಸಣ್ಣ ಮಕ್ಕಳೆಲ್ಲ ಇದನ್ನು ಒಂದು 5-6 ಗಂಟೆ ಅವರು ಉಪವಾಸದಲ್ಲೇ ಇರಬೇಕಾಗ್ತದೆ, ಹೊಟ್ಟೆಗೇನು ತಗೊಂಡಿರಬಾರ್ದು. ಸೊ ಆ ಥರ ಒಂದು ಸಿಚುವೇಶನ್ ಇದ್ದಾಗ ಅವರನ್ನು ನಾವು ಮತ್ತೆ ಕ್ಲೋಸ್ ರಿಡಕ್ಷನ್ ಅಂತ ಹೇಳಿದ್ರೆ ಅದನ್ನು ಸರಿ ಅನಸ್ತೇಷಿಯಾ ಕೊಟ್ಟು ಸರಿ ಮಾಡಿ ಕೊಡ್ತೇವೆ ನಾವು. ಸೊ ಅದನ್ನು ನಾವು ಕ್ಲೋಸ್ ರಿಡಕ್ಷನ್ ಆ್ಯಂಡ್ ಪ್ಲಾಸ್ಟರ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ. ಅದು ಒಂದು ಥರದ ಟ್ರೀಟ್ಮೆಂಟ್. ಕೆಲವೊಂದು ಸಲ ದೊಡ್ಡವರಲ್ಲಿ ಕೂಡ ಇದೇ ಟ್ರೀಟ್ಮೆಂಟ್ ನಡೀತದೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ಅವರಿಗೆ ಆಪರೇಷನ್ ಬೇಕು ಅಂತ ಹೇಳಿದ್ರೆ 1-2 ದಿವಸದಲ್ಲಿ ಕ್ಲೋಸ್ ಫ್ರ್ಯಾಕ್ಚರ್ ಇದ್ದರೆ ಆಪರೇಷನ್ಗೆ ಬೇಕಾದಂಥ ಎಲ್ಲ ಅವರನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅವರದ್ದು ರಕ್ತ ಪರೀಕ್ಷೆ ಹಾಗೂ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿ ಹಾರ್ಟ್ ಬಗ್ಗೆ ECG ಅಂಥದ್ದೆಲ್ಲ ಮಾಡಿಸ್ಬಿಟ್ಟು ನೋಡಿ ಅವರನ್ನು ಪ್ರಾಪರಾಗಿ ಇಂಟರ್ನಲ್ ಫಿಕ್ಸೇಷನ್, ಒಳಗೆ ರಾಡ್ ಹಾಕಲಿಕ್ಕೆ ಅಥವಾ ಪ್ಲೇಟ್ ಹಾಕಲಿಕ್ಕೆ, ಸ್ಕ್ರೂ ಹಾಕಲಿಕ್ಕೆ, ಈ ಥರದ ವ್ಯವಸ್ಥೆಗಳನ್ನು ಮಾಡ್ತೇವೆ. ಸೊ ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್ ಅಂತೇಳಿ ಒಂದು ಇಮಿಡಿಯೇಟ್ ಟ್ರೀಟ್ಮೆಂಟ್, ಇನ್ನೊಂದು ನಾವೊಂದು ಪರಿಶೀಲನೆ ಮಾಡಿ ಮಾಡುವಂಥ ಟ್ರೀಟ್ಮೆಂಟ್. ಹಾಗೆ ಕ್ಲೋಸ್ಡ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮತ್ತು ಆಪರೇಟಿವ್ ಟ್ರೀಟ್ಮೆಂಟ್. ಈ ಥರ ಕನ್ಸರ್ವೇಟಿವ್ ಅಂದರೆ ಆಪರೇಷನ್ ರಹಿತವಾಗಿ, ಆದರೆ ಕೆಲವೊಂದು ಸತಿ ಅನಸ್ತೇಷಿಯಾ ಎಲ್ಲ ಕೊಡಬೇಕಾಗ್ತದೆ, ಪ್ಲಾಸ್ಟರ್ ಹಾಕುವಾಗ ಕೂಡ ಈ ಥರದ ಪ್ಲಾಸ್ಟರ್ ಚಿಕಿತ್ಸೆಯನ್ನು ಕೊಡೋದು ಉಂಟು. ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಆಪರೇಷನ್ನೇ ಮಾಡ್ತೀವಿ, ಯಾಕಂದರೆ ಅದರಿಂದಾಗಿ ತುಂಬ ಜನರನ್ನು ಬೇಗ ಅವರ ಕೆಲಸಕ್ಕೆ ಕಳಿಸ್ಲಿಕ್ಕೆ ಆಗ್ತದೆ, ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಆಗ್ತದೆ. ಬಟ್ ಬಹಳಷ್ಟು ಜನರಿಗೆ ಈಗ ಅಷ್ಟು ಕಡಿಮೆ ಆಗ್ತಾ ಇದೆ, ಆಪರೇಷನ್ ಅಂದರೆ ಬೇಡ ಅಂತ ಹೇಳ್ತಾರೆ, ಯಾಕಂದರೆ ಆಪರೇಷನ್ ಅಂತ ಹೆದರುವವರು ಇದ್ದಾರೆ. ಸೊ ಕೆಲವೊಂದು ಫ್ರ್ಯಾಕ್ಚರ್ಗಳಿಗೆ ಆಪರೇಷನ್ ಅತಿಯಾದ ಅಗತ್ಯವೇ ಇದೆ, ಅಲ್ಲಿ ನಮಗೆ ಕಾಂಪ್ರಮೈಸ್ ಇಲ್ಲ. ಕೆಲವೊಂದಕ್ಕೆ ಆಪರೇಷನ್ ಬೇಡ ಅಂದರೆ ಬೇಡ. ಮತ್ತೆ ಮಧ್ಯದಲ್ಲಿ ಕೆಲವು 2 ನಮೂನೆ ಚಿಕಿತ್ಸೆಯಲ್ಲಿ ಕೂಡ ಗುಣ ಮಾಡಿಸುವಂಥ ಕೆಲವು ಫ್ರ್ಯಾಕ್ಚರ್ಗಳು ಇದ್ದಾವೆ. ಇದನ್ನು ನಿರ್ಧರಿಸುವುದು ಆರ್ಥೋಪೆಡಿಕ್ ಸರ್ಜನ್ ಮತ್ತು ಪೇಷಂಟ್ ಇಬ್ಬರ ಜೊತೆಗೆ ಸಮಾಲೋಚನೆ ಮಾಡಿ ಅವರಿಗೆ ಯಾವುದು ಇಷ್ಟ ಆಗ್ತದೆ ಅಥವಾ ಅವರಿಗೆ ಅದರಲ್ಲಿ ಒಳ್ಳೆತನ ಇದೆ, ಎಷ್ಟು ಪ್ರಾಬ್ಲಮ್ ಎಷ್ಟಿದೆ, ಕಾಂಪ್ಲಿಕೇಶನ್ ಎಷ್ಟು ಬರ್ಬೋದು ಅಂತ ಪೇಷಂಟ್ ಅಥವಾ ಅವ್ರ ರಿಲೇಟಿವ್ ಹತ್ರ ಡಿಸ್ಕಸ್ ಮಾಡಿ ನಾವು ಒಂದು ನಿರ್ಧಾರ ತಗೊಳ್ತೇವೆ. ಈಗ ಮೊದಲನೇದಾಗಿ ಆಪರೇಷನ್ ಮಾಡದೇ ಇರುವುದರ ಬಗ್ಗೆ ನಾವು ಮಾತನಾಡಿದ್ರೆ, ಅದು ಆಪರೇಷನ್ ಮಾಡದೆ ಈ ಮೂಳೆಗಳು ಹಾಗೆ ಇಟ್ಟರೆ ಅದು ಸೇರಿಕೊಳ್ತದ ಹೇಗೆ? ಹೌದು, ಮೂಳೆದೊಂದು ವಿಶೇಷತೆ ಅಂತ ಹೇಳಿದ್ರೆ ಇಟ್ಸ್ ಎ ಟಿಶ್ಯೂ ಹೀಲ್ಸ್ ವಿದೌಟ್ ಸ್ಕಾರಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಮೂಳೆ ಒಂದು ವಿಶಿಷ್ಟವಾದ ಒಂದು ಅಂಗಾಂಗ, ಅದಕ್ಕೆ ಫ್ರ್ಯಾಕ್ಚರ್ ಆದಾಗ ಅದು ಅದರ ನೆಕ್ಸ್ಟ್ ಸ್ಟೆಪ್ಪೇ ಫ್ರ್ಯಾಕ್ಚರ್ ಆದ ಕೂಡಲೇ ಹೀಲಿಂಗ್ ಪ್ರಾಸೆಸ್ ಕೂಡ ಸ್ಟಾರ್ಟ್ ಆಗ್ತದೆ. ಅದರದ್ದು ಬ್ಯೂಟಿ ಆಫ್ ಬೋನ್ ಅದು. ಆದರೆ ಒಂದು ಅಂತ ಹೇಳಿದ್ರೆ ಅದನ್ನು ಅಲೈನ್ಮೆಂಟ್ ಅದರ ಸರಿಯಾಗಿ ಹೊಂದಿರಬೇಕು ಅದು. ಸೊ ಆಗ ಮಾತ್ರ ಅದು ಅದೇ ಥರ ಆಗ್ತದೆ, ಇಲ್ಲಾದರೆ ಏನಾಗ್ತದೆ ಅದು ಓರೆಯಾಗಿ ಕೋರೆಯಾಗಿ ಗುಣ ಆಗೋ ಚಾನ್ಸ್ ಇದೆ. ನಾವು ಡಾಕ್ಟ್ರಾಗಿ ಅದು ಆರ್ಥೋಪೆಡಿಕ್ ಡಾಕ್ಟ್ರಾಗಿ ನಮ್ಮ ಉದ್ದೇಶ ಒಂದನೇದು ಏನಂತೇಳಿ ನೋವು ಕಡಿಮೆ ಮಾಡೋದು, ಎರಡನೇದು ಅದನ್ನು ಸರಿಯಾಗಿ ಅಲೈನ್ ಮಾಡೋದು, ಅಂದರೆ ಸರಿಯಾದ 2 ತುಂಡು ಫ್ರ್ಯಾಕ್ಚರನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿಡುವಂಥದ್ದು, ಮತ್ತು ಪ್ಲಾಸ್ಟರ್ ಹಾಕಿ ಇಮ್ಮೊಬಿಲೈಸ್ ಮಾಡೋದು ಮೂರನೇದು. ಈ ಮೂರನ್ನು ಮಾಡೋದು ನಮ್ಮ ಒಂದು ಆ್ಯಸ್ ಅ ಆರ್ಥೋಪೆಡಿಕ್ ಸರ್ಜನ್ ಎಲ್ಲ ಫ್ರ್ಯಾಕ್ಚರ್ ಬಗ್ಗೆ ನಮ್ಮ ಒಂದು ಉದ್ದೇಶ. ಈಗ ನೀವು ಕ್ಲೋಸ್ ರಿಡಕ್ಷನ್ ಮಾತ್ರ ಅಂದರೆ ಏನು ಗೊತ್ತಾ, ಆಪರೇಷನ್ ಮಾಡದೆ ಕೆಲವೊಂದು ಲೈಕ್ ಅನ್ಡಿಸ್ಪ್ಲೇಸ್ ಫ್ರ್ಯಾಕ್ಚರ್, ಎಲುಬು ತುಂಡಾಗಿದೆ ಬಟ್ ಅದು ಅಲ್ಲಿ ಅಲ್ಗಾಡಿ ಆಚೆ ಈಚೆ ಹೋಗಲಿಲ್ಲ, ಅಂಥ ಸಂದರ್ಭದಲ್ಲಿ ನಾವು ಪ್ಲಾಸ್ಟರ್ ಹಾಕಿ ಚಿಕಿತ್ಸೆ ಮಾಡ್ತೇವೆ. ಸ್ವಲ್ಪ ಆಚೆ ಈಚೆ ಹೋಗಿದೆ ಮಕ್ಕಳಲ್ಲಿ ಕೆಲವೊಂದು ಎಲುಬುಗಳಲ್ಲಿ ನಾವು ಅದನ್ನು ಸರಿ ಮಾಡಿಸಿ ಪ್ಲಾಸ್ಟರ್ ಹಾಕಿ ಟ್ರೀಟ್ಮೆಂಟ್ ಮಾಡ್ತೇವೆ. ಇನ್ನೊಂದು ಕೆಲವೊಂದು ಭಾಳ ಇಂಪಾರ್ಟೆಂಟ್ ಏರಿಯಾದಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಜಾಯಿಂಟಿಗೆ ಹತ್ತಿರದಲ್ಲಿದೆ, ಜಾಯಿಂಟನ್ನು ಇನ್ವಾಲ್ವ್ ಮಾಡಿಕೊಂಡಿದೆ ಫ್ರ್ಯಾಕ್ಚರು, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಆಪರೇಷನ್ ಖಂಡಿತವಾಗಿ ಬೇಕಾಗ್ತದೆ. ಯಾಕಂದ್ರೆ ತುಂಬ ಡಿಸ್ಪ್ಲೇಸ್ಮೆಂಟು ಇದೆ, ಜಾಯಿಂಟಿಗೆ ಹತ್ತಿರ ಇದೆ ಅಂದರೆ ಜಾಯಿಂಟ್ನ ಚಲನೆ ಕುಂಠಿತ ಆಗ್ತದೆ. ಈಗ ಇಂಟ್ರಾ ಆರ್ಟಿಕ್ಯುಲರ್ ಫ್ರ್ಯಾಕ್ಚರ್ ಅಂದರೆ ಜಾಯಿಂಟನ್ನು ಒಳಗೊಂಡ ಎಲುಬು ಮುರಿತದಿಂದ ತುಂಬ ತೊಂದರೆಗಳಾಗ್ತವೆ. ಅವುಗಳನ್ನು ಸರಿಯಾಗಿ ಒಂದು ಹೇಗೆ ಮೊದಲಿತ್ತು ಅನಟಾಮಿಕಲ್ ಪೊಸಿಷನ್ ಅಂತ ಹೇಳ್ತೇವೆ ಅದೇ ಪೊಸಿಷನ್ಗೆ ತರಲಿಲ್ಲ ಅಂದರೆ ಅದು ನಮಗೆ ತೊಂದರೆ ಕೊಡ್ತದೆ. ಅದರ ಜಾಯಿಂಟ್ನ ಒಂದು ಏನು ಅಲೈನ್ಮೆಂಟ್ ರಾಂಗ್ ಆಗ್ತದೆ, ಅದು ಸ್ಟೆಪ್ ಬರ್ತದೆ,
ಅದರಿಂದಾಗಿ ಅವರಿಗೆ ಬೇಗ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಎಲುಬು ಮುರಿತದಿಂದ ಅಥವಾ ಸೆಕೆಂಡ್ರಿ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಅದು ತೊಂದರೆ ಆಗ್ತದೆ. ಸಣ್ಣ ಪ್ರಾಯದವರಲ್ಲಿ ಅದು 20, 25, 30, 35 ವರ್ಷದಲ್ಲಿ ಅವರಿಗೆ ಒಂದು ನೀ ಜಾಯಿಂಟ್ ಆಚೆ ಈಚೆ ಫ್ರಾಕ್ಚರ್ ಆಯಿತು ಅಂತ ತಿಳ್ಕೊಳ್ಳಿ. ಅವರು ಇಡೀ ಸವೆತದ ಜಾಯಿಂಟ್ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಸವೆತ ಸೆಕೆಂಡರಿ ಆಗಿ ಸವೆತ ಆಗೋದು. ಇದು ನಾಟ್ ಬಿಕಾಸ್ ಆಫ್ ದ ಏಜಿಂಗ್, ಬಿಕಾಸ್ ಆಫ್ ದ ಇಂಜುರಿ. ನಮ್ಮ ಈಗಿನ ಫ್ರ್ಯಾಕ್ಚರಿಂದಾಗಿ ಅವರಿಗೆ ಬೇಗ ಸವೆತ ಬರುತ್ತೆ, ಅದನ್ನು ಅವರು ಅನುಭವಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಆಪರೇಷನ್ ಖಂಡಿತವಾಗಿ ಅಗತ್ಯ ಇರ್ತದೆ. ಒಂದೇ ಟ್ರೀಟ್ಮೆಂಟ್ ಆಪರೇಷನ್. ತುಂಬ ಜನ ಕೇಳ್ತೇನೆ, ಈ ಒಂದು ಜಾಯಿಂಟ್ ಫ್ರ್ಯಾಕ್ಚರಿಗೆ ನಿಮಗೆ ಆಪರೇಷನ್ ಮಾಡಿದ ಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ನೀವು ಬೇರೆ ಎಲ್ಲ ಮಾಡ್ತಿರಲ್ಲ ಅಂತ ಕೇಳ್ತಾರೆ. ಆಗ ನಾವು ಹೇಳೋದಿಷ್ಟೇ, ಇದರಿಂದಾಗಿ ಅವರಿಗೆ ತೊಂದರೆ ಆಗ್ತದೆ ಭಾವಿಯಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅವರು ಅನುಭವಿಸಬೇಕಾಗ್ತದೆ. ಸೊ ತುಂಬ ತೊಂದರೆಗಳನ್ನು ಅನುಭವಿಸೋದು ಕಡಿಮೆ ಮಾಡಲಿಕ್ಕೆ ಆದಷ್ಟು ಮಟ್ಟಿಗೆ ನಾವು ಓಪನ್ ಮಾಡಿ ಅದನ್ನು ಕರೆಕ್ಟಾಗಿ ಕ್ಲಿಪ್ ಹಾಕಿ ಮತ್ತು ನಾವು ಸ್ಟೆಬಿಲೈಸ್ ಮಾಡಿದಾಗ, ಅದನ್ನು ಸರಿಯಾಗಿ ಜೋಡಿಸಿದಾಗ ಮಾತ್ರ ಒಳ್ಳೆಯ ರಿಸಲ್ಟ್ ಬರ್ತದೆ. ಹಾಗೆ ಮಾಡುವಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಕೂಡ ಇರ್ತದೆ, ಲೈಕ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಸ್ವಲ್ಪ ಡಿಲೇಯಿಂದ ಹೀಲಿಂಗ್ ಆಗ್ಬೋದು, ಇದೆಲ್ಲ ಆಗ್ತದೆ. ಬಟ್ ಆ ಒಂದು ತೊಂದರೆಗಳನ್ನು ನಿಭಾಯಿಸ್ಕೊಂಡು ಬರದ ಹಾಗೆ ನೋಡ್ಕೊಂಡು ಹೋಗೋದೇ ನಮ್ಮ ಆರ್ಥೋಪೆಡಿಕ್ ಸರ್ಜನ್ನ ಒಂದು ಇಂಪಾರ್ಟೆಂಟ್ ಕೆಲಸ. ಅದನ್ನು ನಾವು ಮಾಡಲಿಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತೇವೆ. ಈಗ ಇದಕ್ಕೆ ಆಪರೇಷನ್ ಅಲ್ವ ಅಂತ ನೀವು ಡಿಸೈಡ್ ಮಾಡಿ ಅದನ್ನು ಮಾಡ್ತೀರಿ. ಆಪರೇಷನ್ ಆದರೆ ಆಪರೇಷನ್ ಮಾಡ್ತೀರಿ, ಇಲ್ಲದಿದ್ದರೆ ಅದಕ್ಕೆ ಸರಿಯಾದ ಅದನ್ನು ಒಂದು ಇಮ್ಮೊಬಿಲೈಸೇಷನ್ ಅಂತ ಹೇಳಿದರೆ ಅದನ್ನು ದೂರ ಹೋಗದ ಹಾಗೆ ತಡೆಯುವಂಥದ್ದು. ಈ ಸಾಮಾನ್ಯವಾಗಿ ಇದನ್ನು ಈ ಎರಡೂ ಕೇಸ್ಗಳಲ್ಲೂ ಕೂಡ ಹಾಕಬೇಕಾಗ್ತದ, ಅಂದರೆ ಈ ಇಮ್ಮೊಬಿಲೈಸೇಷನ್ ಅನ್ನುವಂಥ? ಹೌದು, ನೀವು ಅದನ್ನು ಸ್ಥಿರೀಕರಣ ಅಂತ ಹೇಳ್ಬೋದು. ಇಮ್ಮೊಬಿಲೈಸೇಷನ್ ಅಂದರೆ ಆ ಎಲುಬಾದ ಇದು ತುಂಡಾದ ಎಲುಬಿನ ಭಾಗಗಳನ್ನು ಸ್ಥಿರವಾಗಿರಿಸುವುದಂತೆ ಇಮ್ಮೊಬಿಲೈಸೇಷನ್. ಇದು ನೀವು ಪ್ಲಾಸ್ಟರ್ ಹಾಕೋದ್ರಿಂದ ಮಾಡ್ಬೋದು, ಒಳಗೆ ರಾಡ್ ಹಾಕಿದ್ರಿಂದ ಆಗ್ಬೋದು, ಪ್ಲೇಟ್ ಹಾಕೋದ್ರಿಂದ ಆಗ್ಬೋದು. ಮಲ್ಟಿಪಲ್ ಮೆಥಡಿಂದ ಮಾಡಲಿಕ್ಕೆ ಆಗ್ತದೆ. ಪ್ಲಾಸ್ಟರ್ ಹಾಕುವಾಗ ಹೆಚ್ಚಿನ ಸಲ ನಾವು ಖಾಲಿ ರಿಡಕ್ಷನ್ ಅಂದರೆ ಅಂಡರ್ ಅನಸ್ತೇಷಿಯಾ, ಅದು ಅವರಿಗೆ ಬೋಧು ತಪ್ಪಿಸಿ ಅರಿವಿಳಿಕೆಯನ್ನು ಉಂಟು ಮಾಡಿ ಅವರಿಗೆ ಅದನ್ನು ಕರೆಕ್ಟ್ ಅಲೈನ್ ಮಾಡಿ, ನಾವು ಎಕ್ಸ್ರೇ ಟೆಲಿವಿಷನಲ್ಲಿ ನೋಡ್ತೇವೆ ಎಷ್ಟೋ ಸತಿ ಸಿಯಾಮ್ ಅಂತ ಇದೆ, ಅದಲ್ಲಿ ನೋಡಿಬಿಟ್ಟು ಅದು ಕರೆಕ್ಟ್ ಇದ್ದರೆ ಹಾಗೆ ಆಗ್ತೇವೆ. ವಾರ ಅದನ್ನು ನೋಡ್ತೇವೆ, ಎಲ್ಲ ಅದು ಸ್ಲಿಪ್ ಆಗಿದೆ ಅಂತ ಪೇಷಂಟಿಗೆ ಆಗಾಗ ಬರ್ಲಿಕ್ಕೆ ಹೇಳ್ತೇವೆ. ಸೊ ಸಚ್ ಟ್ರೀಟ್ಮೆಂಟ್ ಇಸ್ ಒನ್. ಇದು ಮಕ್ಕಳಲ್ಲಿ ಮತ್ತು ಅನ್ಡಿಸ್ಪ್ಲೇಸ್ ಫ್ರಾಕ್ಚರ್ ಇದ್ದಾಗ ನಾವು ಸಾಮಾನ್ಯವಾಗಿ ಮಾಡ್ತೇವೆ. ಎಲ್ಲವೂ ಕೂಡ ರೂಲ್ ಅಲ್ಲ, ಆಲ್ವೇಸ್ ದೇರ್ ವಿಲ್ ಬಿ ಎಕ್ಸೆಪ್ಷನ್. ನಾವು ತಜ್ಞರಾಗಿ ಯಾವ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ, ಇಂಜುರಿಗೆ ಅನುಗುಣವಾಗಿ ಮತ್ತು ಪೇಷಂಟ್ ಫ್ಯಾಕ್ಟರ್ಸ್ ಅಂತ ಇರ್ತದೆ, ಅದನ್ನು ಕೂಡ ನೋಡಿ ಈ ಥರದ ಚಿಕಿತ್ಸೆಯನ್ನು ಮಾಡ್ತೇವೆ. ಇನ್ನೊಂದು ಬಹಳ ಅಗತ್ಯದ ಪರಿಸ್ಥಿತಿ ನಾನು ಹೇಳಿದೆ, ಇಂಟ್ರಾಆರ್ಟಿಕ್ಯುಲರ್ ಫ್ರಾಕ್ಚರ್ಸು, ಡಿಸ್ಪ್ಲೇಸ್ ಫ್ರಾಕ್ಚರ್ಸು, ಮತ್ತು ಪೇಷಂಟಿಗೆ ಕೂಡ ತುಂಬ ಬೇಗ ಅವ್ರು ಬೇಗ ಕೆಲಸಕ್ಕೆ ಹೋಗಬೇಕು. ಅಂಥ ಸಂದರ್ಭದಲ್ಲಿ ನಾವು ಆಪರೇಷನ್ ಓಪನ್ ಮಾಡಿ ಅದರ ಒಳಗೆ ಅಥವಾ ಕ್ಲೋಸ್ನಲ್ಲಿ ಈಗ ಬರುತ್ತೆ. ಈಗ ನಮ್ಮಲ್ಲಿ ಎಕ್ಸ್ರೇ ಟೆಲಿವಿಷನ್ ಅಂತ ಇದು ಇರೋದ್ರಿಂದ ಅಥವಾ ಈ ಸಿಯಾಮ್ ಇರೋದ್ರಿಂದ ರಾಡನ್ನು ಹಾಕ್ಲಿಕ್ಕೆ ಈಗ ದೊಡ್ಡ ಗಾಯ ಹಾಕದೆ ಫ್ರಾಕ್ಚರನ್ನು ಓಪನ್ ಮಾಡಿದೆ, ಎಲ್ಲೋ ಬೇರೆ ಕಡೆ ಓಪನ್ ಮಾಡಿ ಮಾಡ್ತೇವೆ. ಸೊ ಆಗ ತೊಂದರೆಗಳು ಬರೋದು, ಕಾಂಪ್ಲಿಕೇಶನ್ ಬರೋದು ಕೂಡ ಕಡಿಮೆ ಆಗ್ತದೆ ಮತ್ತು ಎಲುಬು ಬೇಗ ಗುಣ ಆಗ್ತದೆ. ಈಗ ಕ್ಲೋಸ್ ರಿಡಕ್ಷನ್, ಇಂಟರ್ನಲ್ ಫಿಕ್ಸೇಷನ್ ಅಂತ ಹೇಳ್ತೇವೆ. ಅಂದರೆ ಗಾಯ ಎಲುಬು ಮುರಿದಲ್ಲಿ ಗಾಯ ಹಾಕದೆ ಬೇರೆ ಕಡೆಯಿಂದ ನಮಗೆ ಎಲುಬಿನೊಳಗೆ ರಾಡ್ ಹಾಕುವಾಗ ಬಹಳ ವಿಧಾನಗಳು ಇದ್ದಾವೆ. ಇವುಗಳು ನಿಜವಾಗಿ ತುಂಬ ಫ್ಯಾಸಿನೇಟಿಂಗ್. ಮತ್ತು ಈಗ ಎಷ್ಟೋ ಸರ್ತಿ ಪೇಷಂಟ್ ನನಗೆ ಫ್ರ್ಯಾಕ್ಚರ್ ಆಗಿದ್ದಿಲ್ಲಿ, ಇಲ್ಲಿ ನೀವು ಇದೇ ಮಾಡಿಲ್ಲ, ಆಪರೇಷನ್ ಮಾಡಲಿ, ಬೇರೆ ಒಂದು ಸಣ್ಣ ಒಂದು 2-3 ಸ್ಟಿಚ್ಚಿನ ಆಪರೇಷನ್ ಮಾಡಿ ಇಷ್ಟು ದೊಡ್ಡ ರಾಡ್ ಹೇಗೆ ಹಾಕಿದ್ರಿ ಅಂತ ಹೇಳ್ತಾರೆ. ಅದು ನಮಗೆ ಇದು ಸಿಯಾಮ್ ಅಂತ ಒಂದು ಮೆಷಿನ್ ಇರೋದ್ರಿಂದ ಅದರಲ್ಲಿ ನಾವು ನೋಡಿಬಿಟ್ಟು, ಸ್ವಲ್ಪ ರೇಡಿಯೇಷನ್ ಇರ್ತದೆ ನಮಗೆ ಡಾಕ್ಟರ್ನವರಿಗೂ ಪೇಷಂಟಿಗೂ ಕೂಡ, ಸೊ ಅದನ್ನು ಮಾಡ್ತೇವೆ ನಾವು. ಸೊ ಹೀಗೆ ಮಾಡೋದ್ರಿಂದ ಬೇಗ ಗುಣ ಆಗ್ತದೆ ಮತ್ತು ಬೇಗ ಅವರು ಕೆಲಸಕ್ಕೂ ಹೋಗ್ಬೋದು, ದೊಡ್ಡ ಗಾಯಗಳು ಇರೋದಿಲ್ಲ. ಈಗ ಒಂದೊಂದು ಬೋನಿಗೆ ಒಂದೊಂದು ಟೈಮ್ ಇದೆ, ಒಂದೊಂದು ಫ್ರ್ಯಾಕ್ಚರಿಗೆ ಒಂದೊಂದು ಟೈಮ್ ಇದೆ. ಆ ಫ್ರ್ಯಾಕ್ಚರ್ ಒಂದು ಬೋನಿನ ಯಾವ ಭಾಗದಲ್ಲಾಗಿದೆ, ತಲೆ ಭಾಗದಲ್ಲಾಗಿದೆ, ದೇಹ ಬೋನಿಗೊಂದು ಬಾಡಿ ಅಂತ ಇರ್ತದೆ, ಮತ್ತೊಂದು ತಳಭಾಗ, ಹೀಗೆ. ಸೊ ಆ ಪೋರ್ಷನ್ ಅಲ್ಲಿ ಯಾವುದಕ್ಕೆ ಫ್ರ್ಯಾಕ್ಚರ್ ಆಗಿದೆ, ಯಾವ ತರದ ಫ್ರ್ಯಾಕ್ಚರ್ ಆಗಿದೆ, ಮತ್ತೆ ಯಾವ ಏಜಲ್ಲಿ ಆಗಿದೆ, ಇದೆಲ್ಲ ನೆನೆಸ್ಕೊಂಡು ನಾವು ಹೇಳ್ತೇವೆ. ಸೊ ಯೂಶ್ವಲಿ ಮಕ್ಕಳಲ್ಲಿ 3 to 6 ವಾರ ಒಂದು ಸಾಧಾರಣ ಟೈಮ್ ಆದರೆ, ಅದರ ಡಬಲ್ ಅಡಲ್ಟ್ಸ್ ಅಲ್ಲಿ 6 to 12 weeks, 6 to 12 ವಾರ ಈ ಸಿಂಪಲ್ ಫ್ರಾಕ್ಚರ್ಗಳಿಗೆ ಬೇಕಾಗ್ತದೆ. ಕೆಲವೊಮ್ಮೆ ತೊಡೆಯ ಎಲುಬಿಗೆ ಮತ್ತು ಕೈ ಮತ್ತು ಮುಂಗೈಯ ಫ್ರಾಕ್ಚರ್ಗಳಿಗೆ ಅರ್ಧ ಸಾಕಾಗ್ತದೆ, 6 ವಾರ ಸಾಕಾಗ್ತದೆ. ಆದರೆ ಲೋವರ್ ಲಿಂಬ್ ಫ್ರಾಕ್ಚರ್ಗೆ ಜಾಸ್ತಿ ಬೇಕಾಗ್ತದೆ, 6 to 12 ವಾರ, 3 ತಿಂಗಳಿಂದ. ಬಟ್ ಒಮ್ಮೆ ಬೋನ್ ಮುರಿದ್ರೆ, ದೊಡ್ಡ ಬೋನ್ ಮುರಿದ್ರೆ ನಿಮಗೆ ನಿಜವಾಗಿ ಅದರ ಸಂಪೂರ್ಣ ಹೀಲಾಗಲಿಕ್ಕೆ 6 to 12 ತಿಂಗಳು ಹಿಡಿತದೆ. ಮತ್ತು ಮಕ್ಕಳಲ್ಲಿ ಸ್ವಲ್ಪ ಬೇಗ ಆಗ್ತದೆ. ಆ ಬೋನಿನ ಅಥವಾ ಆ ಸ್ಥಳದ ಅಥವಾ ಆ ಒಂದು ಕೈಯ ಕೆಲಸ ಸಂಪೂರ್ಣ ಹಿಂದಿನ ಥರನೇ ಆಗಲಿಕ್ಕೆ 3 to 6 ತಿಂಗಳು ಹಿಡಿಯೋ ಚಾನ್ಸ್ ಬೇಕಾಗ್ತದೆ. ಒಂದು ಬೋನ್ ಫ್ರ್ಯಾಕ್ಚರ್ ಆಗೋದು ಅಂತ ಹೇಳಿದ್ರೆ ಅದರ ಜೊತೆಗೆ ಮಸಲು, ಲಿಗಮೆಂಟ್ಸು ಮತ್ತು ಫೇಶಿಯಾ
ಎಲ್ಲದಕ್ಕೂ ಪೆಟ್ಟಾಗಿರ್ತದೆ. ಸೊ ನಾವು ಆಪ್ರೇಷನ್ ಎಲ್ಲ ಮಾಡಿದಾಗ ಮತ್ತೆ ಅದರಲ್ಲಿ ಗಾಯ ಹಾಕಿ ಮಾಡಿರ್ತೇವೆ. ಸೊ ಮಸಲ್ನದೆಲ್ಲ ಚಲನೆಗಳು ಇನ್ನೂ ಕಡಿಮೆ ಆಗ್ತವೆ. ಸೊ ಅವುಗಳನ್ನು ಸರಿ ಮಾಡಲಿಕ್ಕೆ ನಾವು ಈ 1ನೇ ವಾರದಿಂದ 3 ತಿಂಗಳ ತನಕ ನಮಗೆ ಫಿಸಿಯೋಥೆರಪಿ ಅಥವಾ ಅವರನ್ನು ಜಾಸ್ತಿ ಈ ಫ್ರ್ಯಾಕ್ಚರ್ ಫಿಕ್ಸ್ ಮಾಡಿದಂಥ ಜಾಗದಲ್ಲಾಗಲೂ ಅಥವಾ ಪ್ಲಾಸ್ಟರ್ ಹಾಕಿದ ಜಾಗದಲ್ಲಿ ಬಿಟ್ಟು ಬೇರೆ ಕಡೆಯಲ್ಲಿ ನಾವು ಫಿಸಿಯೋಥೆರಪಿ ಅಂತ ಹೇಳ್ತೇವೆ. ಕೆಲವೊಂದು ನಾವೇ ಹೇಳ್ಕೊಡ್ತೇವೆ ಅಂತೇಳಿದ್ರೆ ಈ ಕೈ ಬೆರಳುಗಳನ್ನು ಚಲಿಸೋದು, ಕಾಲಿನ ಬೆರಳುಗಳನ್ನು ಚಲಿಸೋದು, ಕಾಲನ್ನು ಎತ್ತೋದು, ಕೈಯನ್ನು ಬೆಂಡ್ ಮಾಡಲಿಕ್ಕೆ ನೋಡೋದು, ಈ ಥರ ಎಲ್ಬೋ ಮೊಬಿಲೈಸೇಷನ್, ಶೋಲ್ಡರ್ ಮೊಬಿಲೈಸ್, ಈ ಥರ ಕೆಲವೊಂದು ಭುಜದ ಚಲನೆ ಚಾಲೂ ಮಾಡೋದು, ಇದೆಲ್ಲ ನಾವು ಹೇಳ್ಕೊಡ್ತೇವೆ. ಮಾತ್ರವಲ್ಲದೆ ಎಲುಬಿಗೂ ಕೂಡ ಜಾಸ್ತಿ ಬ್ಲಡ್ ಸಪ್ಲೈ ಬಂದು ಎಲುಬು ಬೇಗ ಗುಣ ಆಗ್ತದೆ. ಸೊ ಜಾಯಿಂಟ್ಗಳು ಸ್ಟಿಫ್ ಆಗೋದಿಲ್ಲ. ಅದಕ್ಕೆ ಫಿಸಿಯೋಥೆರಪಿ ಆ ಟೈಮ್ನಲ್ಲಿ ಕೊಡಬೇಕಾಗ್ತದೆ. ಮತ್ತು ನ್ಯೂಟ್ರಿಷನ್, ಕ್ಯಾಲ್ಸಿಯಂ, ವಿಟಮಿನ್ಸು ಮತ್ತು ಕೆಲವೊಂದು ಔಷಧಗಳನ್ನು, ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟು ಎಲುಬಿನ ಹೀಲಿಂಗ್ ಪ್ರಾಸೆಸನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದನ್ನು ಮಾಡ್ತೇವೆ. ಮತ್ತು ಆಗಾಗ ನೋಡ್ತಿರ್ತೇವೆ, ಲೈಕ್ ವಾರದಲ್ಲಿ ಏನಾಗ್ತದೆ, 3 ವಾರದಲ್ಲಿ ಏನಾಗ್ತದೆ, 5 ವಾರದಲ್ಲಿ ಒಂದು ಸಣ್ಣ ಕೋಲಿಸ್ ಫ್ರ್ಯಾಕ್ಚರ್ ಅಂತ, ಕಾಮನ್ ಫ್ರ್ಯಾಕ್ಚರ್ ಇನ್ ಲೇಡೀಸ್, ಮುಂಗೈಯ ಎಲುಬಿನಲ್ಲಿ ಫ್ರ್ಯಾಕ್ಚರ್ ಬರೋದು. ಸೊ ನಾವು ಫಸ್ಟ್ ಡೇ ಬಂದಾಗ ಆ ಫ್ರ್ಯಾಕ್ಚರ್ಗೆ ಮೋಸ್ಟ್ಲಿ ಅದು ತಳಭಾಗದಲ್ಲಿದೆ, ತುಂಬ ನಾವು ಆಪ್ರೇಷನ್ ಇಲ್ಲದೆ ಮಾಡ್ತೇವೆ ಅಥವಾ ಸಣ್ಣ ಆಪ್ರೇಷನ್ ಮಾಡಿ ವೈರ್ ಹಾಕಿಯೋ ಕೆಲವೊಂದು ಸಲ ಪ್ಲೇಟ್ ಹಾಕೋದು, ಈ ಥರ 3 ವಿಧದ ಚಿಕಿತ್ಸೆ ಇದೆ ಅದಕ್ಕೂ ಕೂಡ. ಸೊ ಅದನ್ನು ಮಾಡಿದರೆ ವಾರ ನೋಡ್ತೀವಿ, ನಾವು ಮನೆಗೆ ಕಳಿಸಿರ್ತೀವಿ ಕೆಲವೊಮ್ಮೆ ಇಮಿಡಿಯೇಟಾಗಿ. ಅವರಿಗೆ ಅವರು ಸರಿಯಾಗಿ ಬೆರಳುಗಳನ್ನು ಚಲಿಸ್ತಾ ಇದ್ದಾರೆ ಇಲ್ಲ, ಅವರ ಎಲ್ಬೋ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲ, ಶೋಲ್ಡರನ್ನು ಮೂವ್ಮೆಂಟ್ ಮಾಡ್ತಾ ಇಲ್ಲದಿದ್ದರೆ ಅವರಿಗೆ ನಾವು ಸ್ಥಿರೀಕರಣ ಅಥವಾ ಇಮೊಬಿಲೈಸೇಷನ್ ಮಾಡಿದ್ರಿಂದ ಅವರಿಗೆ ಕೆಲವು ತೊಂದರೆಗಳು ಬರ್ತದೆ. ಸ್ಟಿಫ್ನೆಸ್ ಸ್ಟಾರ್ಟ್ ಆಗ್ತದೆ. ಫ್ರ್ಯಾಕ್ಚರ್ ಆಗಿದ್ದು ಮುಂಗೈಯಲ್ಲಿ, ಬಟ್ ಭುಜದಲ್ಲಿ ಅವರಿಗೆ ಸ್ಟಿಫ್ನೆಸ್ ಚಾಲು ಆಗ್ತದೆ. ಸೊ ಅದಕ್ಕಾಗಿ ನಾವು ಫಾಲೋಅಪಿಗೆ ಕರಿತಾ ಇರ್ತೇವೆ. ಅದನ್ನು ಮಾಡಿ ನೋಡಿ, ಮತ್ತು ನಮ್ಮ ಜೊತೆಗೆ ಫಿಸಿಯೋಥೆರಪಿಸ್ಟ್ ಕೂಡ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಅವರು ಕೂಡ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಇನ್ನು ಒಂದು ಸರ್ತಿ ನಾವು ಹೇಳಿದ್ರೆ ನೆನಪಾಗೋದಿಲ್ಲ. ಸೊ ಅದನ್ನು ಡೈಲಿ ಅವರಿಗೆ ನೆನಪು ಮಾಡ್ತಾ ಇದ್ದು ಅವ್ರ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ. ಸೊ ಇದರಿಂದಾಗಿ ಒಂದು ಫ್ರ್ಯಾಕ್ಚರಿಂದಾಗಿ ಬರುವ ಕೆಲವೊಂದು ನಮ್ಮ ಟ್ರೀಟ್ಮೆಂಟಿಂದ ಕೂಡ ಸ್ವಲ್ಪ ಇದು ಬರ್ತದೆ, ಸ್ಟಿಫ್ನೆಸ್ ಎಲ್ಲ. ನಾವು ಇಮೊಬಿಲೈಸ್ ಮಾಡಿದರೆ ಅದು ಅದೇ ಥರ ಇಟ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಗೊತ್ತಿಲ್ಲದೆ ಬೆರಳುಗಳನ್ನು ಅಲ್ಗಾಡಿಸೋದೇ ಇಲ್ಲ. ಯಾಕಂದರೆ ನೀವು ಪ್ಲಾಸ್ಟರ್ ಹಾಕಿದ್ದೀರಲ್ಲ, ಅದೆಲ್ಲೇ ಒಳಗೆ ನಾನು ಬೆರಳು ಅಲ್ಸಿದೆ ಆಗ್ತದೆ, ಏನು ಇಲ್ಲಿ ಸ್ಲಿಪ್ ಆಗ್ತದೆ, ಹಾಗೆಲ್ಲ ನಾನು ಅಲ್ಗಾಡಿಸಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭಗಳು ಅವ್ರನ್ನ ಎಜುಕೇಟ್ ಮಾಡಿ ಅದನ್ನು ಸಣ್ಣ ಪುಟ್ಟ ಕೆಲಸಗಳು, ಬಟ್ ಇಟ್ ಟೇಕ್ಸ್ ಟೈಮ್ ಟು ಅವರಿಗೆ ಹೇಳಲಿಕ್ಕೆ, ಎಜುಕೇಟ್ ಮಾಡಲಿಕ್ಕೆ. ಅದನ್ನು ಮಾಡಿದ್ದೇ ಆದರೆ ಈ ಸಣ್ಣ ತೊಂದರೆಗಳು ಬರೋದಿಲ್ಲ. ಡ್ಯೂ ಟು ದ ಫ್ರ್ಯಾಕ್ಚರ್ ಟ್ರೀಟ್ಮೆಂಟಿಂದಾಗಿ ಬರುವ ತೊಂದರೆಗಳು ಬರೋದಿಲ್ಲ. ಆಗ ನಮಗೆ ಹೀಲಾಗಲಿಕ್ಕೂ ಕೂಡ ಫಿಸಿಯೋಥೆರಪಿ ಹೆಲ್ಪ್ ಆಗ್ತದೆ. ಇನ್ನೊಂದು ಅವರು ತಪ್ಪು ತಿಳುವಳಿಕೆಯಿಂದ ಅವರು ಸರಿಯಾಗಿ ಚಲನೆ ಮಾಡದೇ ಇರೋದನ್ನು ಕೂಡ ನಾವು ನಿಲ್ಲಿಸ್ಬೋದು. ಅಂದರೆ ಅದನ್ನು ಅವ್ರು ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟು ಅವ್ರು ಮಾಡಿದ್ರಿಂದ ದೇ ವಿಲ್ ನಾಟ್ ಹ್ಯಾವ್ ಮೋರ್ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಸಾಮಾನ್ಯ ಎಷ್ಟು ಟೈಮ್ ತಗೊಳ್ತದೆ ಈ ರೀತಿಯ ಕೆಲಸಗಳನ್ನು ಸ್ವಂತವಾಗಿ ಮಾಡಲಿಕ್ಕೆ? ನಾವೇನು ಮಾಡಬೇಕು, ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಅಥವಾ ಒಂದು ಚಿಕಿತ್ಸಾ ತಂಡದ ಒಂದು ಸದಸ್ಯನಾಗಿ ನಮ್ಮ ಯಾವಾಗಲೂ ಉದ್ದೇಶ ಏನಾದರೂ ಆ ಪ್ರೀ ಫಾಲ್ ಅಥವಾ ಪ್ರೀ ಇಂಜುರಿ ಅಥವಾ ಪ್ರೀ ಆಕ್ಸಿಡೆಂಟ್ ಆಗುವ ಮೊದಲಿನ ಸ್ಥಿತಿಗೆ ಅವರನ್ನು ಎಷ್ಟು ಬೇಗ ತರಲಿಕ್ಕಾಗ್ತದೆ ಅದು ನಾವು ಮಾಡ್ತೇವೆ. ಮುಂಗೈ 2 ಎಲುಬುಗಳು ಫ್ರ್ಯಾಕ್ಚರ್ ಆಗಿದೆ, ನಿಜವಾಗಿ 15 ದಿವಸದಿಂದ 6 ವಾರದ ತನಕ ಅವರನ್ನು ಮೆಲ್ಲನೆ ಆ ಒಂದು ಸಿಚುವೇಶನಿಗೆ ನಮಗೆ ತಗೊಳ್ಳಿ. ಮತ್ತು ಬೋನಲ್ಲಿ ವೀಕ್ನೆಸ್ ಇದ್ದರೆ ಅಥವಾ ಆಸ್ಟಿಯೋಪೊರೋಸಿಸ್ ಇದ್ದರೆ ಅಥವಾ ಅವರಿಗೆ ಡಯಾಬಿಟಿಸ್ ಇದ್ದರೆ ಅಥವಾ ಸ್ಮೋಕರ್ ಆಗಿದ್ದರೆ ಅಥವಾ ಅವರಿಗೆ ಬೇರೆ ಕಾಯಿಲೆಗಳಿದ್ದರೆ ಹೀಲಿಂಗ್ ಪ್ರೋಸೆಸ್ ಕೂಡ ಡಿಲೇ ಆಗ್ತದೆ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವರಿಗೆ ಹೇಳ್ತೇವೆ. ನೀವು ಹೇಳಿದಾಗೆ 6 ರಿಂದ 3 ತಿಂಗಳು ಸರ್ವೇ ಸಾಧಾರಣವಾಗಿ ಎಲ್ಲ ಫ್ರ್ಯಾಕ್ಚರ್ಗಳಲ್ಲಿ ನಾವು ಅಷ್ಟು ತಗೊಳ್ಳಿಕ್ಕೆ ಹೇಳ್ತೇವೆ, ಟೈಮ್ ರೆಸ್ಟ್ ತಗೊಳ್ಳಿಕ್ಕೆ ಹೇಳ್ತೇವೆ. ಸೊ ನಿಜವಾಗಿ ಇದು ನಿಗದಿ ಇದೆ. ಒಂದೀಗ ಫ್ರ್ಯಾಕ್ಚರ್ ಕ್ಲಾವಿಕಲ್ ಅಂತ, ಈಗ ಕಾಲರ್ ಬೋನ್ ಫ್ರ್ಯಾಕ್ಚರ್ ಆದರೆ 1 ರಿಂದ 2 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳ ತನಕ ಅವರಿಗೆ ರೆಸ್ಟ್ ಕೊಡ್ಬೋದು. ಈ ಥರ ಈಗ ನಾವು ರಾಡೆಲ್ಲ ದೊಡ್ಡ ಗಾಯ ಹಾಕದೆ ಮಾಡಿದರೆ ಕೆಲವೊಮ್ಮೆ ಬೇಗ ಕಳಿಸ್ಲಿಕ್ಕೆ ಆಗ್ತದೆ. ಇನ್ನೊಂದಿದೆ, ಇದಕ್ಕೆ ಇನ್ನೊಂದು ಕಾರಣದಿಂದ ಒಬ್ಬೊಬ್ಬರದ್ದು ಪೇಯ್ನ್ ಟಾಲರೆನ್ಸ್ ಒಂದೊಂದು ಥರ ಇರ್ತದೆ. ಸೊ ಅದು ಕೂಡ ಗಮನದಲ್ಲಿ ಇಟ್ಕೊಂಡು ನಾವೊಂದು ಇದನ್ನು ಅವರಿಗೆ ಅಡ್ವೈಸ್ ಕೊಡಬೇಕಾಗ್ತದೆ. ಅಷ್ಟೇ ಏನಂದರೆ ಸಾಮಾನ್ಯವಾಗಿ ಕಾಲಿನ ಎಲುಬು ಇರಲಿಕ್ಕೆ, ಕೈಯ ಎಲುಬು ಇರಲಿ, ಗುಣ ಆಗ್ತಾ ಇರುವಾಗ ಈಗ ಸುಮಾರು ಅವರು ನಿಮ್ಮ ಪ್ಲಾಸ್ಟರ್ ಎಲ್ಲ ತೆಗೆದ್ರಿ, ಸ್ವಲ್ಪ ಟೈಮ್ ಆಯಿತು, ಗುಣ ಆಗ್ತದೆ. ಆದರೆ ಮೊದಲಿನ ಹಾಗೆ ಅವರಿಗೆ ಮಾಡಲಿಕ್ಕೆ ಆಗುವಾಗ ಅವರಿಗೆ ನೋವು ಆಗ್ತದೆ. ಸ್ವಲ್ಪ ಅವರು ನೋವನ್ನು ಸಹಿಸಿ ಕೆಲಸ ಮಾಡಬೇಕೋ ಅಥವಾ ನೋವು ಬಂದ ಕೂಡಲೇ ಅವರಿಗೊಂದು ಪ್ರಶ್ನೆ ಬರ್ತದೆ, ಆ ಎಲುಬು ಪುನಃ ಮುರಿತದ ಅಂತ, ಈ ಥರದ ಒಂದು ಸಂಶಯ. ಏನಾಗಿದೆ ಅಂದರೆ 4 ವಾರದಿಂದ 12 ವಾರ ತನಕ ಈ ಥರ ಆಗೋ ಚಾನ್ಸ್ ಇದೆ. ಆ ಟೈಮ್ನಲ್ಲಿ ಫ್ರ್ಯಾಕ್ಚರ್ ಇನ್ನೂ ಕೂಡ್ತಾ ಇದೆ, ಕಂಪ್ಲೀಟ್ ಕೂಡಿಲ್ಲ. ಸೊ ಅದರಿಂದಾಗಿ ಸ್ವಲ್ಪ ನೋವು ಇರ್ತದೆ, ಬಟ್ ದಟ್ ಪೇನ್ ಈಸ್ ಇನ್ಕ್ರೀಸಿಂಗ್. ಅಥವಾ ಅದರ ಜೊತೆಗೆ ಬೇರೆ ತೊಂದರೆಗಳಿದ್ದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾಸ್, ಏನು ಕಾರಣದಿಂದ ಹೀಗೆ ಬರ್ತಾ ಇದೆ ಅಂತ ತಿಳ್ಕೊಬೇಕು. ಇನ್ನೊಂದು ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರೋದಿಲ್ಲ, ಭಾಳ ಕಡಿಮೆ. ಮೇನ್ ರೀಸನ್ ಅಂತೇಳಿ ಅಂದರೆ ಹೀಲಿಂಗ್ ಪ್ರಾಸೆಸ್ ಈಸ್ ಆನ್ ಗೋಯಿಂಗ್. ಈ ಟೈಮ್ನಲ್ಲಿ ಸ್ವಲ್ಪ, ಬಟ್ ಯಾವಾಗಲೂ ಇದರಲ್ಲಿ ಏನಿದೆ, ನೋವು ಜಾಸ್ತಿ ಇದ್ದದ್ದು ಕಡಿಮೆ ಆಗ್ತದೆ, ಕಡಿಮೆ ಇದ್ದದ್ದು ಜಾಸ್ತಿ ಆಗಬಾರ್ದು. ಅದನ್ನು ಕಂಡುಹಿಡಿದ ನಮ್ಮ ಒಂದು
ಕೆಲಸ ಅದು. ಹಾಗಿದ್ರೆ ಡಾಕ್ಟರ್ ಹತ್ರ ನಾವು ತೋರಿಸ್ಬಿಟ್ಟು ಏನೋ ಬೇರೆ ಕಾರಣದ್ದು, ಕೆಲವೊಂದು ಸರ್ತಿ ಆಪ್ರೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಬಂದಿದ್ದೋ ಅಥವಾ ಬೇರೆ ಏನಾದರೂ ನರಗಳ ದೋಷ ಬಂದಿದ್ದೋ ಅಥವಾ ನಮ್ಮಲ್ಲಿರೋ ಡಯಾಬಿಟೀಸು ಅಥವಾ ಏನಾದರೂ ಬೇರೆ ಕಾಯಿಲೆಗಳು ಉಲ್ಬಣಗೊಂಡಿದ್ದಾವೋ ಅದರಿಂದಾಗಿ ಪ್ರಾಬ್ಲಮ್ ಆಗ್ತಾಯಿದೆ, ಈ ಥರ ನಾವು ನೋಡ್ತೇವೆ. ಬಟ್ ಸಾಧಾರಣವಾಗಿ 1 ತಿಂಗಳಿಂದ 3 ತಿಂಗಳ ತನಕ ವೆರಿ ಇಂಪಾರ್ಟೆಂಟ್ ಟೈಮ್ ಫಾರ್ ಎನಿ ಫ್ರ್ಯಾಕ್ಚರ್. ನೋವು ಬರುವ ಫ್ರೀಕ್ವೆನ್ಸಿ ಮತ್ತು ನೋವಿನ ಗುಣಮಟ್ಟ ಅಥವಾ ನೋವಿನ ಸಿವಿಯಾರಿಟಿ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಿದ್ರೆ ನಾವು ಕಂಡುಹಿಡಿಬೇಕಾಗ್ತದೆ. ಈ ಆಪರೇಷನ್ ಮಾಡುವಾಗ ಸಾಮಾನ್ಯವಾಗಿ ಒಳಗೆ ಸ್ಕ್ರೂ ಹಾಕ್ತಾರೆ ಅಥವಾ ಒಳಗೆ ರಾಡ್ ಹಾಕ್ತಾರೆ ಅಂತ ಒಂದು ಹೇಳ್ತಾರೆ. ನೀವು ಕೂಡ ಹೇಳಿದ್ರಿ. ಈಗ ಒಂದು ಪ್ರಶ್ನೆ ಸಾಮಾನ್ಯ ಜನರಿಗೆ ಬರ್ತದೆ, ಈ ರಾಡ್ ಅಥವಾ ಸ್ಕ್ರೂ ಹಾಕಿದ್ದನ್ನು ಮತ್ತೆ ತೆಗಿತಾರಾ ಅಂತ. ಈಗಿನ ಒಂದು ಇದರಲ್ಲಿ ನಮ್ಮ ಕೆಲವು ಈ ಸಂಘಟನೆಗಳಿಂದ ನಮ್ಮಿಂದ ಹೇಳ್ಕೊಡೋರು ಈ ಪ್ರೊಸೀಜರನ್ನು ಇದೇ ಥರ ಮಾಡಬೇಕು. ಸೊ ಅವರು ಒಳ್ಳೆ ನಾವು ಇಂಪ್ಲಾಂಟನ್ನು ಹಾಕಿದಾಗ ಅದನ್ನು ಮತ್ತೆ ತೆಗೆಯುವ ಅಗತ್ಯಗಳು ಇರುವುದಿಲ್ಲ. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ತೆಗಿತೇವೆ. ಸಣ್ಣ ಸ್ವೆಲ್ಲಿಂಗ್ ಅಥವಾ ಊತ ನೋವು ಬರ್ತದಾದರೆ ತೆಗಿತೇವೆ. ಬಟ್ ಅದರ್ವೈಸ್ ಇನ್ಫೆಕ್ಷನ್ ಆದರೆ ತೆಗಿತೇವೆ. ಯೂಶ್ವಲಿ ಒಂದು ಸರ್ತಿ ಹಾಕಿದಂಥ ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು, ಯಾವುದೇ ತೆಗೆಯುವ ಅಗತ್ಯ ಇರುವುದಿಲ್ಲ. ಬಟ್ ಜನರಲಿ ಸಾಮಾನ್ಯ ಇದೇನು ಹೇಳ್ತಾರೆ, ಅದು ಇಂಪ್ಲಾಂಟ್ ಒಳಗಿದ್ದರೆ ಯಾವಾಗಲೂ ಕಿರಿಕಿರಿ, ತೆಗಿಬೇಕು ಅಂಥ ಟೈಮ್ನಲ್ಲಿ ತೆಗಿತೇವೆ. ಇನ್ನೊಂದು, ಆ ಇಂಪ್ಲಾಂಟ್ ಇರೋದ್ರಿಂದ ನಿಮಗೆ ಮುಂದೆ ಕೆಲವು ಇನ್ವೆಸ್ಟಿಗೇಷನ್ಸ್ ಅಂದರೆ MRI ಇಂಥದ್ದೆಲ್ಲ ಮಾಡುವಾಗ ಸ್ವಲ್ಪ ತೊಂದರೆಗಳಾಗ್ತವೆ. ಅದಕ್ಕೆ ಕೂಡ ನಾವು ಕೆಲವೊಮ್ಮೆ ತೆಗಿತೇವೆ. ಮತ್ತು ಈಗ ಏರ್ಪೋರ್ಟಿಗೆ ಸೆಕ್ಯೂರಿಟಿ ಚೆಕ್ ಮಾಡುವಾಗ ಗೊತ್ತಾಗುತ್ತೆ. ಸೊ ಅವ್ರು ಕೇಳ್ತಾರೆ, ಸೊ ಏನಾಗಿದೆ ಅಥವಾ ಅವರನ್ನು ರೀಚೆಕ್ ಮಾಡ್ತಾರೆ. ಇಂಥದ್ದೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತ ಕೆಲವು ಸರ್ತಿ ನಾವು ಆಗ ಕೂಡ ತೆಗೆಯೋದುಂಟು, ಎಸ್ಪೆಷಲಿ ಲೇಡೀಸಿಗೆಲ್ಲ. ಬಟ್ ಇದನ್ನು ತೆಗೆಯೋದು ಯೂಶ್ವಲಿ 1.5 ವರ್ಷದೊಳಗೆ, 2 ವರ್ಷದೊಳಗೆ ತೆಗೆದ್ರೆ ಉತ್ತಮ. ತುಂಬ ವರ್ಷಗಳಾದ್ಮೇಲೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿದರೆ ಕೆಲವೊಮ್ಮೆ ಬರೋದಿಲ್ಲ, ಅದು ಕೂಡ ತೊಂದರೆ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಡಿಸ್ಕರೇಜ್ ಮಾಡ್ತೀವಿ. ಬಟ್ ಜನರಲ್ ರೂಲ್, ಇಂಪ್ಲಾಂಟ್ಸಿಂದ ನಿಮ್ಗೆ ಏನೂ ತೊಂದರೆ ಇಲ್ಲ ಅಂದರೆ ಹಾಗೆ ಬಿಡ್ಬೋದು. ಈಗ ನೀವು ಫಾಲೋ ಅಪ್ ಅಂತ ಹೇಳಿದ್ರಿ, ಸಾಮಾನ್ಯ ಇಂಜರಿಗೆ ಎಷ್ಟು ಟೈಮ್ ಅದು ಫಾಲೋ ಅಪ್ ಮಾಡಬೇಕಾಗ್ತದೆ? ನಿಜವಾಗಿ ಎಲುಬು ಗುಣ ಆಗೋ ತನಕ ಮಾಡಬೇಕು. ಮತ್ತು ಡಾಕ್ಟರ್ ಹೇಳ್ತಾರೆ ಇನ್ನು ನೀವು 6 ತಿಂಗಳಾದ್ಮೇಲೆ ಅಲ್ಲಿ ತನಕ. ಬಟ್ ಜನರಲಿ ಒಂದು ಫ್ರ್ಯಾಕ್ಚರ್ ಆದರೆ ನಿಮಗೆ ಮಿನಿಮಮ್ 6 ರಿಂದ 3 ತಿಂಗಳು ಅಥವಾ 6 ವಾರದಿಂದ 3 ತಿಂಗಳು ಹತ್ರ ಫಾಲೋ ಅಪ್ ಬೇಕಾಗ್ತದೆ. 3 ರಿಂದ 6 ತಿಂಗಳು ಸ್ಪಾರ್ಸ್ ಆಗಿ ಬೇಕಾಗ್ತದೆ. ತೊಡೆಯದು ಅಥವಾ ಹಿಪ್ ಬೋನು ಅಂಥದ್ದೆಲ್ಲ ಫ್ರ್ಯಾಕ್ಚರ್ 1 ವರ್ಷದ ತನಕ ಡಾಕ್ಟ್ರ್ ಹೇಳಿದ ಮಿತಿಯಲ್ಲ, ಅಂದರೆ ಒಬ್ಬೊಬ್ಬ ಪೇಷಂಟಿಗೆ ಒಂದೊಂದು ಸಲ ಬೇಕಾಗ್ತದೆ. ಏಜ್ಡ್ ಇದ್ದವರು, ಆಸ್ಟಿಯೋಪೊರೋಸಿಸ್ 1 ವರ್ಷ ತನಕ ನೋಡಬೇಕಾಗ್ತದೆ. ಈಗ ಕೆಲವೊಮ್ಮೆ ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂದರೆ ಅದನ್ನು ಕಂಡು ಹಿಡಿದು ಅದಕ್ಕೆ ಬೇಕಾದ ಚಿಕಿತ್ಸೆನೂ ಮಾಡಬೇಕಾಗ್ತದೆ. ಆಗಲೂ ಫಾಲೋಅಪ್ ಜಾಸ್ತಿ ಬೇಕಾಗುತ್ತೆ. ಮತ್ತು ಆಸ್ಟಿಯೋಪೊರೋಸಿಸ್ ಎಲುಬು ಟೊಳ್ಳಾಗಿ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಂದು ಫ್ರ್ಯಾಕ್ಚರ್ ಬರದಾಗೆ ಅವರಿಗೆ ಚಿಕಿತ್ಸೆ ಕಂಟಿನ್ಯೂಸ್ ಇಡಬೇಕಾಗುತ್ತೆ. ಇಟ್ ಕ್ಯಾನ್ ಗೋ ಇನ್ ಇಯರ್ಸ್ ಆಲ್ಸೋ. ಸೊ ಬಟ್ ಅಪಘಾತದಿಂದ ಫ್ರ್ಯಾಕ್ಚರ್ ಆದಾಗ ಸರ್ವೇ ಸಾಧಾರಣವಾಗಿ 3 ತಿಂಗಳಾದರೂ ಕೂಡ ರೆಗ್ಯುಲರ್ ಫಾಲೋಅಪ್, ಒಂದು ರೋಗಿಗೆ ನಿರ್ದಿಷ್ಟ ಸಮಯದಲ್ಲಿ ಡಾಕ್ಟರ್ ಬರಲಿಕ್ಕೆ ಹೇಳಿದಾಗ ಅದನ್ನು ಮಾಡೋದು ಭಾಳ ಉತ್ತಮ. ಸಾಮಾನ್ಯವಾಗಿ ಈ ಅಪಘಾತ ಆದ ಸಂದರ್ಭದಲ್ಲಿ ಅಥವಾ ಅದರ ನಂತರದ ದಿವಸಗಳಲ್ಲಿ ಈ ರೋಗಿ ಯಾವ ರೀತಿಯಲ್ಲಿ ಅವನು ಕಾಂಪ್ಲಿಕೇಶನ್ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ತಾವು ಹೇಳಿ? ತುಂಬ ಉತ್ತಮವಾದಂಥ ಒಂದು ಪ್ರಶ್ನೆ. ಯಾಕಂದರೆ ಹೆಚ್ಚಿನ ಜನ ಎಲ್ಲ ಕೆಲವೊಮ್ಮೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ. ಡಾಕ್ಟ್ರ್ ಏನು ಹೇಳಿದ್ದಾರೆ ಅಥವಾ ಅವ್ರ ಹತ್ರ ಅವ್ರು ಹೇಳಿದಾಗ ಕೇಳೋದು. 2, ಅವರಿಗೆ ಪ್ರಶ್ನೆ ಕೇಳೋದು, ನಾನು ಇದೆಲ್ಲ ಮಾಡ್ಬೋದು, ಇದು ನಾನು ಯಾವಾಗ ಸರಿ ಆಗ್ತದೆ ಆ ಥರ ಒಂದು ಇದು. 3, ಕೊಟ್ಟ ಗುಳಿಗೆ ಮದ್ದುಗಳನ್ನು ಸರಿಯಾಗಿ ತಗೊಳ್ಳೋದು. ಮತ್ತು ಹೇಳಿದ ದಿವಸದಲ್ಲಿ ಅವರು ಅದನ್ನು ಬಂದು ನೋಡೋದು. ಆಮೇಲೆ ತಾವೇ ಆಗಿ ಏನೋ ನಿರ್ಧಾರ ತಗೊಂಡು ಏನೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ನನಗೆ ಆಗ್ತದೆ ಅಂತ ವೆಯ್ಟ್ ಹೊಂದೋದು, ತಾಳೆ ಕೆಲಸಕ್ಕೆ ಹೋಗೋದು ಮಾಡಬಾರ್ದು. ಮತ್ತು ಸ್ಮೋಕಿಂಗ್ ದಿಂದ ತುಂಬ ಡಿಲೇ ಆಗ್ತದೆ ಹೀಲಿಂಗ್. ಸೊ ಸ್ಮೋಕಿಂಗ್ ಮಾಡೋದು ಅಥವಾ ಮತ್ತೆ ಏನಾದರೂ ವೆಹಿಕಲ್ ಬಿಡಲಿಕ್ಕೆ ಹೋಗೋದು ಹೇಳಿದೆ, ಅಥವಾ ಆಲ್ಕೋಹಾಲ್ ಸೇವನೆ ಮಾಡೋದು, ಇಂಥದ್ದೆಲ್ಲ ಮಾಡೋದ್ರಿಂದ ನಿಮ್ಗೆ ಅಪಘಾತ ಮತ್ತೊಮ್ಮೆ ಆಗೋ ಚಾನ್ಸ್ ಇರುತ್ತೆ. ಮಾತ್ರ ಅಲ್ಲ, ಹೀಲಿಂಗ್ ಮೇಲೆ ಪ್ರಭಾವ ಕೂಡ ಬೀರ್ತದೆ. ಇದನ್ನೆಲ್ಲ ಮಾಡದಿದ್ದರೆ ಬಹುಶಃ ವೈದ್ಯರು ಹೇಳಿದಂಥ ಎಲ್ಲ ನಿರ್ದಿಷ್ಟವಾಗಿ ಅದನ್ನು ಫಾಲೋ ಮಾಡಿದರೆ, ಹಾಗೂ ಫಿಸಿಯೋಥೆರಪಿ ಮತ್ತು ನಾವೇ ಹೇಳಿಕೊಟ್ಟ ಎಕ್ಸಸೈಸ್ ಕೂಡ ಕರೆಕ್ಟಾಗಿ ಮಾಡೋದ್ರಿಂದ ಅವರ ಫ್ರ್ಯಾಕ್ಚರ್ ಹೀಲ್ ಆಗುವಂಥ ಅಥವಾ ಅದು ಗುಣ ಆಗುವಂಥ ಒಂದು ಪರಿಸ್ಥಿತಿಯನ್ನು ಕಂಟಿನ್ಯೂಸ್ ಅದೇ ಥರ ಆಗಲಿಕ್ಕೆ ಮತ್ತು ಕಡಿಮೆ ಸಮಯದಲ್ಲಿ ಅದು ಗುಣ ಆಗಿ ಸಿಗಲಿಕ್ಕೆ ಮತ್ತು ಯಾವುದೇ ಕಾಂಪ್ಲಿಕೇಶನ್ ಬರದೇ ಇರಲಿಕ್ಕೆ ಸಾಧ್ಯವಾಗ್ತದೆ. ಒಳ್ಳೆಯದು ಡಾಕ್ಟರ್ KR ಕಾಮತ್ ಅವರೇ. ಮುಖ್ಯವಾಗಿ ಒಂದು ಆಕ್ಸಿಡೆಂಟಲ್ಲಾಗಲಿ ಅಥವಾ ಹೀಗೆ ಆಗಲಿ ಮೂಳೆ ಮುರಿತ ಯಾವ ರೀತಿ ಸಂಭವಿಸ್ತದೆ, ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಗಳು ಇದ್ದಾವೆ, ನಂತರ ಕೂಡ ಜನರು ಯಾವ ರೀತಿಯಲ್ಲಿ ಗಮನ ಕೊಡಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.